ಹೆಲೋ ಗೆಳೆಯರೇ, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೀವೆಲ್ಲರೂ ಕೇಳ್ತಿರುವಂಥ UPSCಯ ಪ್ರಿಲಿಮ್ಸ್ ಮ್ಯಾರಥಾನ್ ಸೀರೀಸ್ನ ಈ ಒಂದು ವಿಡಿಯೋದ ಮುಖಾಂತರ ಶುರು ಮಾಡ್ತಿದ್ದೀವಿ. ಸೊ ಇಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಒಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, KPSCಯ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೂ UPSCಯ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೂ ಇರುವಂಥ ಮೂಲ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, KPSC ತುಂಬ ಫ್ಯಾಕ್ಚುಯಲ್ ಕ್ವಶನ್ಗಳನ್ನು ಕೇಳ್ತಾರೆ, ಆದರೆ UPSC ಅನಲಿಟಿಕಲ್ ಪ್ರಶ್ನೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೇಳುತ್ತೆ. ಆ್ಯಂಡ್ KPSCಲಿ ನಿಮಗೆ ಸಿಂಗಲ್ ಸ್ಟೇಟ್ಮೆಂಟ್ಸ್ ಜಾಸ್ತಿ ಬಂದರೆ UPSCಲಿ 3 ಸ್ಟೇಟ್ಮೆಂಟ್ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವೀಗ ಆಲ್ರೆಡಿ ನೀವು ಮಾಡಿರುವಂಥ ಡಿಫೆನ್ಸ್ ಎಕ್ಸಸೈಸ್ ಆಗಿರ್ಬೋದು, ಜಾಗ್ರಫಿಕಲ್ ಇಂಡಿಕೇಶನ್ಸ್ ಆಗಿರ್ಬೋದು, ಸೊ ಡಿಸೀಸಸ್ ಆಗಿರ್ಬೋದು, ಇವೆಲ್ಲವನ್ನು ಒಂದೇ ಸಲ ನೋಡ್ಕೊಳ್ಳೋದ್ರಿಂದ ನಿಮ್ಗೆ UPSCಗೂ ಅನುಕೂಲವಾಗುತ್ತೆ. ಸೊ ಮುಂದುವರಿದು ಈ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳಲ್ಲೂ ಅನಲಿಟಿಕಲ್ ಪರ್ಸ್ಪೆಕ್ಟಿವ್ನ ನಾವು ತೆಗೆದುಕೊಂಡು ಬರ್ತೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಸಾಂವಿಧಾನೇತರ ಸಂಸ್ಥೆಗಳು ಯಾವ್ದ್ಯಾವ್ದಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಸಾಂವಿಧಾನಿಕ ಸಂಸ್ಥೆಯಾದಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ನೋಡೋಣ. ಸಂವಿಧಾನದ 324ನೇ ಆರ್ಟಿಕಲಲ್ಲಿ ಭಾರತದ ಎಲೆಕ್ಷನ್ ಸಿಸ್ಟಮ್ನಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೆಯುವಂಥ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಸೊ ಮುಂದುವರೆದು ಅದರ ಸ್ಟ್ರಕ್ಚರ್ ಅಥವಾ ಕಂಪೋಸಿಷನ್ ನೋಡೋದಾದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ ಮತ್ತು ಅದರ್ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ. ಅದರ್ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ 2 ಎಲೆಕ್ಷನ್ ಕಮಿಷನರ್ಸ್ ಇದ್ದಾರೆ, ಅಂದರೆ ಟೋಟಲ್ 3 ಜನ ಇರ್ತಾರೆ. ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇಬ್ಬರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇರ್ತಾರೆ. ಇವರೆಲ್ಲ ಅಪಾಯಿಂಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಸದಸ್ಯತ್ವ ಎಷ್ಟು ಜನಕ್ಕೆ ಇರಬೇಕು, ಅಂದರೆ ನಂಬರ್ ಆಫ್ ಪೀಪಲ್ ಅಥವಾ ಸೈಜ್ ಏನಿದೆ ಅದನ್ನು ಕೂಡ ಪ್ರೆಸಿಡೆಂಟ್ ಅವರೇ ಡಿಸೈಡ್ ಮಾಡೋದು. ಇಲ್ಲಿಯವರೆಗೂ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಗೆ ಯಾವುದೇ ರೀತಿಯ ಕ್ವಾಲಿಫಿಕೇಷನ್ಸ್ಗಳನ್ನು ಪ್ರಿಸ್ಕ್ರೈಬ್ ಮಾಡಿಲ್ಲ. ಸೊ ಮುಂದುವರೆದವ್ರು ಟೆನ್ಯೂರ್ ನೋಡಬೇಕು ಅಂತ ಹೇಳಿದ್ರೆ 6 ವರ್ಷಗಳ ಕಾಲ ಇರ್ತಾರೆ ಅಥವಾ 65 ವರ್ಷ. ಅಂದರೆ ಅವ್ರ ಟೆನ್ಯೂರ್ ಆದಾಗ 65 ಇವೆರಡರಲ್ಲಿ ಯಾವುದು ಮುಂಚೆ ಆಗಿರುತ್ತೆ ಅದು. ಅಂದರೆ ಈಗ ಒಬ್ಬ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡುವಾಗ ಅವ್ರಿಗೆ 63 ವರ್ಷ ಆಗಿರುತ್ತೆ ಅಂದ್ಕೊಳ್ಳಿ, ಆದರೆ ಅವ್ರಿಗೆ ಆ್ಯಕ್ಚುಯಲ್ ಟೆನ್ಯೂರ್ ಇರೋದು 6 ವರ್ಷಗಳ ಕಾಲ ಇರಬೇಕಾಗತ್ತೆ. ಬಟ್ ಅವ್ರಿಗೆ 65 ವರ್ಷ ಆಗಿದ ತಕ್ಷಣ ಅವ್ರು ರಿಟೈರ್ ಆಗಬೇಕು. ಅಂದರೆ ಇದೆರಡರಲ್ಲಿ ಯಾವುದು ಅರ್ಲಿ ಆಗಿರುತ್ತೆ ಅದನ್ನು ಅವರು ಡಿಟರ್ಮೈನ್ ಮಾಡ್ತಾರೆ. ಮತ್ತು ಅವ್ರಿಗಿರುವಂಥ ಎಲ್ಲ ಸರ್ವಿಸ್ ಕಂಡೀಷನ್ಸ್ಗಳನ್ನ ಪ್ರೆಸಿಡೆಂಟ್ ಅವ್ರು ನೋಡ್ಕೊಳ್ತಾರೆ. ಮುಂದುವರಿದು ಅಪಾಯಿಂಟ್ಮೆಂಟ್ ಆದ ನಂತರ ರಿಮೂವಲಿಗೆ ಬಂದಾಗ ಅವ್ರನ್ನ ಅಪಾಯಿಂಟ್ ಮಾಡುವ ಅಧಿಕಾರ ಇರುವಂಥ ಪ್ರೆಸಿಡೆಂಟ್ ಅವರೇ ಅವ್ರನ್ನ ರಿಮೂವ್ ಮಾಡ್ತಾರೆ. ಮುಂದುವರಿದು ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇದೆ ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿ ಸುಪ್ರೀಂ ಕೋರ್ಟ್ ಜಡ್ಜನ್ನು ರಿಮೂವ್ ಮಾಡ್ತೀವಿ ಅದೇ ರೀತಿ ಚೀಫ್ ಎಲೆಕ್ಷನ್ ಕಮಿಷನರ್ನ ರಿಮೂವ್ ಮಾಡಬೇಕು. ಸೊ ಏನಿದೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ರಿಮೂವರ್ ಪ್ರೊಸೀಜರ್, ಲೋಕಸಭಾ ಅಥವಾ ರಾಜ್ಯಸಭಾದಲ್ಲಿ ಇನಿಷಿಯೇಷನ್ ಮಾಡ್ತಾರೆ. ಇನಿಷಿಯೇಷನ್ ಆದ ನಂತರ ಅದರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಅದಕ್ಕೊಂದು ಕಮಿಟಿ ಸೆಟಪ್ ಮಾಡ್ತಾರೆ, 3 ಜಡ್ಜಸ್ ಕಮಿಟಿ ಅಂತ. ಆ ಕಮಿಟಿಯ ರೆಕಮೆಂಡೇಶನ್ ಮೇಲೆ ರಿಮೂವಲ್ ಆಗುತ್ತೆ. ಸೊ ರಿಮೂವಲ್ ಮಾಡಬೇಕು ಅಂತ ಹೇಳಿದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಸಪ್ರೇಟಾಗಿ ಸ್ಪೆಷಲ್ ಮೆಜಾರಿಟಿಯಿಂದ ಅದಕ್ಕೆ ಅಪ್ರೂವಲ್ನ ಕೊಡಬೇಕಾಗತ್ತೆ. ಆವಾಗ ಮಾತ್ರ ಜಡ್ಜನ್ನ ರಿಮೂವ್ ಮಾಡಬಹುದು. ಸೊ ಇದು ಪ್ರೊಸೀಜರ್. ಆದರೆ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಮಾತ್ರ ನಾವು ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಮತ್ತು ಉಳಿದಂಥ 2 ಎಲೆಕ್ಷನ್ ಕಮಿಷನರ್ಸ್ನ ರಿಮೂವ್ ಮಾಡಬೇಕಂದ್ರೆ ನೇರವಾಗಿ ಪ್ರೆಸಿಡೆಂಟ್ ಅವರೇ ಅವ್ರನ್ನ ರಿಮೂವ್ ಮಾಡ್ತಾರೆ. ಸೊ ಅವರಿಬ್ಬರಿಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇಲ್ಲ ಅನ್ನೋದು ಇತ್ತೀಚೆಗೆ ಚರ್ಚೆಗೆ ಬಂದಂಥ ವಿಷಯ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಮುಂದುವರೆದು ಯಾವೊಂದು ಕಾರಣಗಳಿಗೆ ಅವ್ರನ್ನ ನಾವು ರಿಮೂವ್ ಮಾಡಬಹುದು ಅಂತ ಹೇಳಿದ್ರೆ 2 ಗ್ರೌಂಡನ್ನು ಮೆನ್ಷನ್ ಮಾಡ್ತಾರೆ. ಒಂದು ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತು ಎರಡನೇದು ಇನ್ಕೆಪಾಸಿಟಿ. ಮುಂದುವರೆದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಫಂಕ್ಷನ್ಸ್ ನೋಡೋಣ. ಸೊ ಮೊದಲನೇದಾಗಿ ಯಾವುದೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿನ ಡಿಟರ್ಮೈನ್ ಮಾಡಬೇಕಾಗತ್ತೆ. ಆ ಕಾನ್ಸ್ಟಿಟ್ಯೂಯೆನ್ಸಿನ ಡಿಟರ್ಮೈನ್ ಮಾಡುವಂಥ ಜವಾಬ್ದಾರಿ ಡಿಲಿಮಿಟೇಷನ್ ಕಮಿಷನ್ಗೆ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಎಲೆಕ್ಷನ್ ಕಮಿಷನ್ ಯಾವುದೇ ರೀತಿಯಾದ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಡಿಟರ್ಮೈನ್ ಮಾಡೋದಿಲ್ಲ, ಅದನ್ನು ಮಾಡೋದು ಡಿಲಿಮಿಟೇಷನ್ ಕಮಿಷನ್. ಡಿಲಿಮಿಟೇಷನ್ ಕಮಿಷನ್ ವರದಿ ಕೊಟ್ಟ ನಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಘೋಷಣೆ ಮಾಡುತ್ತೆ. ಸೊ ಮೊದಲನೇ ಫಂಕ್ಷನ್ ಇದು, ಘೋಷಣೆ ಮಾಡುವಂಥದ್ದು. ಎರಡನೇ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ನಾಗರಿಕನಿಗೂ ಎಲೆಕ್ಷನ್ ಮಾಡುವಂಥ ವಯಸ್ಸು ಆದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಎಲಿಜಿಬಲ್ ವೋಟರ್ಸ್ಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಮತ್ತು ಎಲೆಕ್ಟ್ರಾಲ್ ರೋಲ್ಗಳನ್ನು ಪ್ರಿಪೇರ್ ಮಾಡೋದು. ಸೊ ಮೂರನೇದು ಎಲೆಕ್ಷನ್ ಡೇಟ್ಗಳನ್ನು ನೋಟಿಫೈ ಮಾಡ್ತಾರೆ ಮತ್ತು ಎಲೆಕ್ಷನ್ ಶೆಡ್ಯೂಲನ್ನು ಕೂಡ ಕೊಡ್ತಾರೆ. ಸೊ ಎಲೆಕ್ಷನ್ ಡೇಟ್ ನೋಟಿಫೈ ಮಾಡೋದು ಮತ್ತು ಶೆಡ್ಯೂಲ್ ಕೊಡುವಂಥದ್ದು. 4ನೇ ಕೆಲಸ ಬಂದು ಪೊಲಿಟಿಕಲ್ ಪಾರ್ಟಿಗಳನ್ನು ರೆಕಗ್ನಿಷನ್ ಮಾಡೋದು. ಸೊ ಯಾವಾಗಲೇ ಪೊಲಿಟಿಕಲ್ ಪಾರ್ಟಿಗಳ ನಡುವೆ ಕನ್ಫ್ಲಿಕ್ಟ್ಸ್ ಆದಾಗಲೂ ಕೂಡ ಇದೊಂದು ಕೋರ್ಟ್ ಥರ ಆ್ಯಕ್ಟ್ ಮಾಡಿ ಆ ಕನ್ಫ್ಲಿಕ್ಟ್ಸ್ಗಳನ್ನು ದೂರ ಮಾಡುತ್ತೆ. ಮುಂದುವರೆದು ಎಲೆಕ್ಷನ್ ಸಂದರ್ಭದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಜಾರಿಗೆ ತೆಗೆದುಕೊಂಡು ಬಂದು ಮತ್ತು ಅದನ್ನು ಪಾಲಿಸುವಂಥ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಎಲೆಕ್ಷನ್ ಸಂದರ್ಭಗಳಲ್ಲಿ ಬೂತ್ ಕ್ಯಾಪ್ಚರಿಂಗ್ ಅಥವಾ ಬೂತ್ ರಿಗಿಂಗ್ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅಕಸ್ಮಾತ್ ಅಹಿತಕರ ಘಟನೆಗಳು ನಡೆದಾಗ ಆ ಎಲೆಕ್ಷನನ್ನು ಕ್ಯಾನ್ಸಲ್ ಮಾಡಿ, ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ನ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಬೈ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಮುಂದುವರೆದು ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ಡಿಸ್ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಅಂದರೆ ಸಾಂವಿಧಾನಿಕ ಪ್ರಕಾರವಾಗಿ ಯಾವುದೇ ಒಂದು ಮೆಂಬರ್ನ ಅನರ್ಹಗೊಳಿಸಬೇಕಾದಾಗ ಸೊ ಪ್ರೆಸಿಡೆಂಟ್ ಮತ್ತು ಗವರ್ನರ್ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಪಿನಿಯನ್ ತೆಗೆದುಕೊಂಡು ಅವ್ರನ್ನ ಅನರ್ಹಗೊಳಿಸ್ತಾರೆ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು.
ಮತ್ತು ಎಲೆಕ್ಷನ್ ಕಮಿಷನ್ಗೆ ತನ್ನದೇ ಆದ ಸ್ಟಾಫ್ ಯಾವುದೂ ಇರೋದಿಲ್ಲ. ಸೊ ಎಲ್ಲ ಸ್ಟಾಫ್ಗಳನ್ನ ಡೆಪ್ಯೂಟೇಷನ್ ಮೇಲಿಂದ ಪ್ರೆಸಿಡೆಂಟ್ ಮತ್ತು ಗವರ್ನರ್ ಅನುಮತಿಯನ್ನು ಪಡ್ಕೊಂಡು ಅವರು ಯೂಸ್ ಮಾಡ್ಕೊಳ್ತಾರೆ. ಇದರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಫ್ರೀ ಮತ್ತು ಫೇರ್ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡೋದು. ಮುಂದುವರೆದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾಕೆ ನ್ಯೂಸಲ್ಲಿ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸೆಕ್ಷನ್ 29A ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ಇತ್ತೀಚೆಗೆ ಕೆಲವೊಂದು ಪೊಲಿಟಿಕಲ್ ಪಾರ್ಟಿಗಳ ರಿಜಿಸ್ಟ್ರೇಷನ್ ಆಗಿದೆ, ಹೀಗಾಗಿ ನ್ಯೂಸ್ಲಿದೆ. ಎರಡನೇದಾಗಿ ರೆಕಗ್ನಿಷನ್ ಆಫ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಇದು ಒಂದು ಸ್ಟೇಟ್ ಪೊಲಿಟಿಕಲ್ ಪಾರ್ಟಿ ಆಗಿತ್ತು ಮುಂಚೆ. ಅರುಣಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ ಮತ್ತು ನಾಗಾಲ್ಯಾಂಡಲ್ಲಿರುವಂಥ ಈ ಒಂದು ಪಾರ್ಟಿಯನ್ನು ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 8th ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ಅಂದರೆ ಭಾರತದಲ್ಲಿ ಇವತ್ತಿನವರೆಗೂ 7 ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಗಳಿದ್ವು. 7 ನ್ಯಾಷನಲ್ ಪಾರ್ಟಿಗಳು ಯಾವುದು ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC ಆಗಿರ್ಬೋದು, BJP, ಬಹುಜನ್ ಸಮಾಜ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದು ಮಾರ್ಕ್ಸಿಸ್ಟ್ ಅಂಗ, ನಂತರ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಮತ್ತು ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್. ಇವಿಷ್ಟು 7 ನ್ಯಾಷನಲ್ ಪಾರ್ಟಿ ಆಗಿದ್ದು, ಇವಾಗ ಇತ್ತೀಚೆಗೆ ನ್ಯಾಷನಲ್ ಪೀಪಲ್ ಪಾರ್ಟಿ ಕೂಡ ಇದಕ್ಕೆ ಸೇರಿ ಈಗ ಟೋಟಲ್ ರೆಕಗ್ನೈಸ್ ನ್ಯಾಷನಲ್ ಪಾರ್ಟೀಸ್ ಎಷ್ಟಿದೆ ಅಂತ ಹೇಳಿದ್ರೆ 8 ಪಾರ್ಟಿಗಳಿವೆ. ಮುಂದುವರೆದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವೊಂದು ಕ್ಯಾಟಗರಿಯ ಮೇಲೆ ಇವರಿಗೆ ರೆಕಗ್ನಿಷನ್ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು. ಸೊ ಯಾವುದೇ ಒಂದು ಪಾರ್ಟಿ ನ್ಯಾಷನಲ್ ಪಾರ್ಟಿ ಆಗಬೇಕು ಅಂತ ಹೇಳಿದ್ರೆ ಈ ಕೆಲವೊಂದು ಕಂಡೀಷನ್ಸ್ಗಳನ್ನು ಮ್ಯಾಚ್ ಆದಾಗ ಅಷ್ಟೇ ಡಿಕ್ಲೇರ್ ಮಾಡ್ತಾರೆ. ಮೊದಲನೇದಾಗಿ 6% ಆಫ್ ವ್ಯಾಲಿಡ್ ವೋಟ್ಸ್ಗಳನ್ನು ಪಡ್ಕೊಂಡಿರ್ಬೋದು. ಅದು 4 ಮತ್ತು ಹೆಚ್ಚಿನ ಸ್ಟೇಟ್ಗಳಲ್ಲಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಿರಬೇಕು. ಮತ್ತು 4 ಸೀಟ್ಸ್ಗಳನ್ನು ಲೋಕಸಭೆಯಲ್ಲಿ ಪಡ್ಕೊಂಡಿರಬೇಕು. ಅಥವಾ ಇದು ಒಂದು ಕಂಡೀಷನ್. ಅಥವಾ ಇನ್ನೊಂದೇನು ಕಂಡೀಷನ್ ಅಂತ ಹೇಳಿದ್ರೆ 2% ಆಫ್ ಸೀಟ್ಸಿಂದ ಲೋಕಸಭೆನ ಪಡ್ಕೊಂಡಿರಬೇಕು. ಮತ್ತು ಅದರಲ್ಲೂ 3 ಬೇರೆ ಬೇರೆ ರಾಜ್ಯಗಳಿಂದ ಎಲೆಕ್ಟ್ ಆಗಿರಬೇಕು. ಅವಾಗ ಆ ಒಂದು ಪಾರ್ಟಿನ ನ್ಯಾಷನಲ್ ಪಾರ್ಟಿ ಅಂತ ಹೇಳಿ ಡಿಕ್ಲೇರ್ ಮಾಡ್ತೀವಿ. ಮುಂದುವರೆದು ಸ್ಟೇಟ್ ಪಾರ್ಟಿ ಅಂತ ಯಾವಾಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ರೆ 6% ವ್ಯಾಲಿಡ್ ವೋಟ್ಗಳನ್ನ ಪಡ್ಕೊಂಡಿರಬೇಕು ಸ್ಟೇಟ್ನಲ್ಲಿ. ಮತ್ತು ಅಸೆಂಬ್ಲಿ ಎಲೆಕ್ಷನ್ಸ್ನಲ್ಲಿ 2 ಸೀಟ್ಗಳನ್ನು ಪಡ್ಕೊಂಡಿರಬೇಕು. ಅಥವಾ 3% ಆಫ್ ದ ಸೀಟ್ಸ್ ಅಥವಾ 3 ಸೀಟ್ಸ್ಗಳನ್ನು ಪಡ್ಕೊಂಡಿರಬೇಕು. ಸೊ ಯಾವಾಗ ಈ ಕ್ರೈಟೀರಿಯಾಗಳನ್ನು ಮ್ಯಾಚ್ ಮಾಡ್ತಾರೆ ಆವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಾರ್ಟಿಗೆ ನ್ಯಾಷನಲ್ ಪಾರ್ಟಿ ಅಥವಾ ಸ್ಟೇಟ್ ಪಾರ್ಟಿ ಅಂತ ಹೇಳಿ ರೆಕಗ್ನಿಷನ್ ಕೊಡುತ್ತೆ. ಮುಂದುವರೆದು ಎಲೆಕ್ಷನ್ ಕಮಿಷನ್ ಮತ್ತೆ ಯಾಕೆ ನ್ಯೂಸಲ್ಲಿ ಇದೆ ಅಂತ ಹೇಳಿದ್ರೆ, ಸೊ PPRTMS ಸಿಸ್ಟಮ್ ಅನ್ನು ಲಾಂಚ್ ಮಾಡಿದೆ. PPRTMS ಅಂದ್ರೇನು? ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟ್ರೇಷನ್ ಟ್ರ್ಯಾಕಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಆನ್ಲೈನ್ ಪೋರ್ಟಲ್ ಮುಖಾಂತರ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ರೆ ಯಾವಾಗ ಒಂದು ರಿಜಿಸ್ಟ್ರೇಷನ್ ಸಿಗುತ್ತೆ ಅಥವಾ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಏನು ಅಂತ ಹೇಳೋದಕ್ಕೆ ಈ ಒಂದು ರೀಸೆಂಟಾಗಿ ಆ್ಯಪನ್ನು ಲಾಂಚ್ ಮಾಡಿದೆ. ನಂತರದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸೊ 4ನೇ ಪಾಯಿಂಟಲ್ಲಿ ನೆನಪು ಇಟ್ಕೋಬೇಕು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 4th ಜನರಲ್ ಅಸೆಂಬ್ಲಿ ಮೀಟಿಂಗ್ನ ಆರ್ಗನೈಸ್ ಮಾಡಿದೆ. ಯಾವೊಂದು ಸಂಸ್ಥೆದು ಅಂತ ಹೇಳಿದ್ರೆ AWEB ಅಂತ ಕರಿತೀವಿ. AWEB ಅಂದ್ರೇನು? ಅಸೋಸಿಯೇಷನ್ ಆಫ್ ವರ್ಲ್ಡ್ ಎಲೆಕ್ಷನ್ ಬಾಡೀಸ್. ಅಂದರೆ ಭಾರತದಲ್ಲಿ ಯಾವ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ಅದೇ ರೀತಿ ಪ್ರಪಂಚದಲ್ಲಿರುವಂಥ ಎಲ್ಲ ಎಲೆಕ್ಷನ್ ನಡೆಸುವಂಥ ಸಂಸ್ಥೆಗಳ ಒಂದು ಆರ್ಗನೈಸೇಷನ್ ಇದು. ಈ ಆರ್ಗನೈಸೇಷನ್ನ ಮೀಟಿಂಗನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆರ್ಗನೈಸ್ ಮಾಡಿತ್ತು. ಸೊ ಮುಂದುವರೆದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡೋಣ. ಇದು ಕೂಡ ಸಾಂವಿಧಾನಿಕ ಸಂಸ್ಥೆಯಾಗಿದ್ದು 243K ಇದರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದೇ ಮೆನ್ಷನ್ ಮಾಡುವಂಥ ರೀತಿಯಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಅಂದರೆ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ 73rd ಮತ್ತು 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ಸ್ಗಳು ಮೆನ್ಷನ್ ಮಾಡ್ತಾರೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ? ಸೊ ಇವರು ಪ್ರೆಸಿಡೆಂಟ್ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಷನ್ಸ್ಗಳನ್ನು ನೋಡಿಕೊಂಡ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ ಇವು ಪಂಚಾಯತ್ ರಾಜ್, PRI ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತೀವಿ, ಪಂಚಾಯತ್ ರಾಜ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳ ಎಲೆಕ್ಷನ್ಸ್ಗಳನ್ನು ನೋಡ್ಕೊಳ್ತಾರೆ. ಮುಂದುವರಿದು ಇದರ ಸ್ಟ್ರಕ್ಚರ್ ಏನು ಅಂತ ಹೇಳಿದ್ರೆ ಚೀಫ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ ಮತ್ತು ಅದರ್ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ. ಸೊ ಮುಂದುವರಿದು ಇವ್ರನ್ನೆಲ್ಲ ಅಪಾಯಿಂಟ್ ಮಾಡೋದು ಯಾರು ಅಂದರೆ ಗವರ್ನರ್. ಅಲ್ಲಿ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್, ಇಲ್ಲಿ ಅಪಾಯಿಂಟ್ ಮಾಡ್ತಿರೋದು ಗವರ್ನರ್. ಮತ್ತು ಸೈಜನ್ನು ಕೂಡ ಗವರ್ನರ್ ಅವರೇ ಡಿಟರ್ಮೈನ್ ಮಾಡ್ತಾರೆ. ಸಂವಿಧಾನದಲ್ಲಿ ಇವ್ರ ಕುರಿತಾದಂಥ ಯಾವುದೇ ರೀತಿಯ ಕ್ವಾಲಿಫಿಕೇಷನ್ಸ್ಗಳನ್ನು ಮೆನ್ಷನ್ ಮಾಡಿಲ್ಲ. ಮುಂದುವರಿದು ಇವ್ರಿಗಿರುವಂಥ ಟೆನ್ಯೂರ್ ಮತ್ತು ಸರ್ವಿಸ್ ಕಂಡೀಷನ್ಸ್ಗಳನ್ನು ಗವರ್ನರೇ ಡಿಟರ್ಮೈನ್ ಮಾಡ್ತಾರೆ. ಇಲ್ಲಿ ಅತಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ ಅಪಾಯಿಂಟ್ ಮಾಡುವಂಥ ಸಂದರ್ಭದಲ್ಲಿ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ, ಆದರೆ ರಿಮೂವಲ್ ಮಾಡುವಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಇವ್ರನ್ನ ರಿಮೂವ್ ಮಾಡ್ತಿದ್ದಾರೆ. ಇದು ಕನ್ಫ್ಯೂಸ್ ಆಗುತ್ತೆ. ಯೂಶಲಿ ಈ ಥರನೇ ಪ್ರಶ್ನೆ ಕೂಡ ಎಕ್ಸಾಮ್ನಲ್ಲಿ ಬರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ರಿಮೂವಲ್ ಮಾಡೋದು ಪ್ರೆಸಿಡೆಂಟ್, ಅಪಾಯಿಂಟ್ ಮಾಡೋದು ಗವರ್ನರ್. ಮತ್ತು ಇವರನ್ನು ಹೈಕೋರ್ಟ್ ಜಡ್ಜ್ನ ರೀತಿಯಲ್ಲಿ ರಿಮೂವಲ್ ಮಾಡ್ತಾರೆ. ಸೊ ಚೀಫ್ ಎಲೆಕ್ಷನ್ ಕಮಿಷನರ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಥರ ಮಾಡ್ತಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ಬಂದಾಗ ಹೈಕೋರ್ಟ್ ಜಡ್ಜ್ ಥರ ರಿಮೂವಲ್ ಮಾಡ್ತಾರೆ. ಸೊ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಎಲ್ಲ ಇವರಿಗೆ ಪೋಸ್ಟ್ ರಿಟೈರ್ಮೆಂಟ್ ಆದ ನಂತರ. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂತೆ ತೆಲಂಗಾಣ ಎಲೆಕ್ಷನ್ ಕಮಿಷನ್ ಇತ್ತೀಚೆಗೆ ಪ್ರಾಕ್ಸಿ ವೋಟಿಂಗ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಫೇಸ್ ರೆಕಗ್ನಿಷನ್ ಮಾಡೋ ಮುಖಾಂತರ ಯಾವ ರೀತಿ ವೋಟರ್ ಕಾರ್ಡನ್ನು ವೆರಿಫೈ ಮಾಡಬಹುದು ಅನ್ನೋದನ್ನು ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ.
ನೆಕ್ಸ್ಟ್ ಬಂದು ಫೈನಾನ್ಸ್ ಕಮಿಷನ್. ಸೊ ಫೈನಾನ್ಸ್ ಕಮಿಷನ್ ನಿಮಗೆ ಗೊತ್ತಿದೆ, 15 ಫೈನಾನ್ಸ್ ಕಮಿಷನ್ ಇರೋ ಕಾರಣದಿಂದಾಗಿ ಹೆಚ್ಚಿನ ಬಾರಿ ನ್ಯೂಸಲ್ಲಿ ಇರುವಂಥದ್ದು ಫೈನಾನ್ಸ್ ಕಮಿಷನ್. ಸೊ ಇದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಆರ್ಟಿಕಲ್ 280 ನಿಮಗೆ ಫೈನಾನ್ಸ್ ಕಮಿಷನ್ ಕಾಣಿಸ್ಬೋದು. ಸೊ ಇದರ ಕಂಪೋಸಿಷನನ್ನು ಪಾರ್ಲಿಮೆಂಟ್ ಡಿಟರ್ಮೈನ್ ಮಾಡುತ್ತೆ. ಸೊ ಚೇರ್ಮನ್ ಅವರು ಪಬ್ಲಿಕ್ ಅಫೇರ್ಸ್ನಲ್ಲಿ ನಾಲೆಜನ್ನು ಹೊಂದಿರಬೇಕು. ನಂತರದಲ್ಲಿ 4 ಸದಸ್ಯರಿರ್ತಾರೆ, ಅಂದರೆ ಟೋಟಲ್ ಕಂಪೋಸಿಷನ್ 5 ಸದಸ್ಯರಿರ್ತಾರೆ, ಒಬ್ಬರು ಚೇರ್ಮನ್, 4 ಸದಸ್ಯರು. ಸೊ 4 ಮೆಂಬರ್ಗಳಲ್ಲಿ ಮೊದಲನೇ ಅವರು ಹೈಕೋರ್ಟ್ ಜಡ್ಜ್ ಆಗಿರಬೇಕು, ಎರಡನೇ ಅವರು ಗೌರ್ಮೆಂಟ್ಸ್ ಅಕೌಂಟ್ಗಳ ಬಗ್ಗೆ ನಾಲೆಜನ್ನು ಪಡ್ಕೊಂಡಿರಬೇಕು, ಮೂರನೇದಾಗಿ ಫಿನಾನ್ಷಿಯಲ್ ಮ್ಯಾಟರ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇರುವಂಥ ಸದಸ್ಯರಿರಬೇಕು, ನಾಲ್ಕನೇ ಅವರು ಎಕನಾಮಿಯ ಬಗ್ಗೆ ಸ್ಪೆಷಲ್ ನಾಲೆಜ್ ಇರುವಂಥವ್ರಾಗಿರಬೇಕು. ಸೊ ಇದು ಕಂಪೋಸಿಷನ್. ಸೊ ಮುಂದುವರೆದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ. ಅವರ ಕ್ವಾಲಿಫಿಕೇಷನ್ಸ್ನು ಕೂಡ ಪಾರ್ಲಿಮೆಂಟೇ ಡಿಟರ್ಮೈನ್ ಮಾಡುತ್ತೆ. ಸೊ ಅವರ ಟೆನ್ಯೂರ್ ಏನು, ಅಪಾಯಿಂಟೆಡ್ ಒನ್ಸ್ ಇನ್ 5 years. ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಫಿನಾನ್ಸ್ ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ, ಬಟ್ ಫಿನಾನ್ಸ್ ಕಮಿಷನ್ 5 ವರ್ಷಗಳ ಕಾಲ ಫಂಕ್ಷನ್ ಮಾಡಲ್ಲ. ಫಿನಾನ್ಸ್ ಕಮಿಷನ್ ಕೊಡುವಂಥ ರೆಕಮೆಂಡೇಶನ್ 5 ವರ್ಷಗಳ ಕಾಲ ಇರುತ್ತಿಲ್ಲ. ನಂತರ ಇದನ್ನು ಯಾವುದೇ ರೀತಿಯ ರಿಮೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದ ರೀತಿಯಲ್ಲಿ ಕಮಿಷನ್ ಸೆಟಪ್ ಆಗಿ 6 ತಿಂಗಳಿಂದ 7 ತಿಂಗಳಲ್ಲಿ ರಿಪೋರ್ಟ್ ಕೊಟ್ಬಿಡುತ್ತೆ. ರಿಪೋರ್ಟ್ ಕೊಟ್ಟ ಮೇಲೆ ಇಂಪ್ಲಿಮೆಂಟೇಷನ್ ಪೀರಿಯಡ್ 5 ವರ್ಷ ಇರುತ್ತೆ. ಸೊ ಹೀಗಾಗಿ ಅದನ್ನು ಟೆಂಪ್ರವರಿ ಬಾಡಿ ಅಂತ ಹೇಳ್ಬೋದು. ಮುಂದುವರೆದು ಪೋಸ್ಟ್ ರಿಟೈರ್ಮೆಂಟ್ ಎಂಪ್ಲಾಯ್ಮೆಂಟ್ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ಗಳಿಲ್ಲ. ಮುಂದುವರೆದು ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾದು ಫಂಕ್ಷನ್ಸ್ ಏನಿರುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ಬೇರೆ ಬೇರೆ ಸ್ಟೇಟ್ಸ್ಗಳಿಗೆ ಹಂಚಿಕೆ ಮಾಡಬೇಕು. ಸೊ ಮೊದಲನೇದಾಗಿ ಸೆಂಟರಿಗೆ ಎಷ್ಟು ಶೇರ್ ಬೇಕು, ಸ್ಟೇಟ್ಸಿಗೆ ಎಷ್ಟು ಶೇರ್ ಬೇಕು ಕಲೆಕ್ಟ್ ಮಾಡಿರುವಂಥ ಟ್ಯಾಕ್ಸ್ಗಳಲ್ಲಿ ಅಂತ ಡಿಸೈಡ್ ಮಾಡುತ್ತೆ. ನಂತರದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಅಲೋಕೇಟ್ ಮಾಡಬೇಕು, ಅಂದರೆ ಅಲೋಕೇಶನ್ ಬಿಟ್ವೀನ್ ದ ಸ್ಟೇಟ್ಸ್. ಈಗ ಈ ಸ್ಟೇಟಿಗೆ ಎಷ್ಟು ಕೊಡಬೇಕು, ಈ ಸ್ಟೇಟಿಗೆ ಎಷ್ಟು ಕೊಡಬೇಕು ಅನ್ನೋದು ರೀತಿಯಲ್ಲಿ ಅಲೋಕೇಶನ್ ಬಿಟ್ವೀನ್ ದ ಸ್ಟೇಟ್ಸ್ನ ಕೂಡ ಡಿಟರ್ಮೈನ್ ಮಾಡುತ್ತೆ. ಸೊ ಮೂರನೇದಾಗಿ ಸ್ಟೇಟ್ಸ್ಗಳಿಗೆ ಎಷ್ಟರ ಮಟ್ಟಿಗೆ ನಾವು ಗ್ರಾಂಟ್ಸ್ ಇನ್ ಏಡ್ ಅನ್ನು ಕೊಡಬೇಕು, ಅನುದಾನವನ್ನು ಎಷ್ಟು ಮಟ್ಟಿಗೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ನಾಲ್ಕನೇದಾಗಿ ಯಾವ ರೀತಿ ಕನ್ಸರ್ಟ್ ಫಂಡ್ ಆಫ್ ಸ್ಟೇಟ್ಸ್ಗಳನ್ನು ವೃದ್ಧಿಸಬೇಕು ಮತ್ತು ಅಗ್ಯುಮೆಂಟ್ ಮಾಡಬೇಕು ಅನ್ನೋದನ್ನ ಸಜೆಷನ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನಾವು 15 ಫೈನಾನ್ಸ್ ಕಮಿಷನ್ ಅನ್ನು ಸೆಟಪ್ ಮಾಡಿದ್ವಿ. ಸೊ 15 ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿ NK ಸಿಂಗ್ ಅವರಿದ್ರು. ಸೊ ಅವ್ರು ಇಲ್ಲಿ ಕೆಲಸ ನೋಡ್ಬೋದು, ಏನು ಕೆಲಸ ಅಲೋಕೇಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಫಾರ್ಮುಲಾ ಹೇಳಬೇಕು ಯಾವ ರೀತಿ ಟ್ಯಾಕ್ಸ್ಗಳ ಶೇರ್ ಆಗಬೇಕಂತ ಹೇಳ್ಬಿಟ್ಟು, ಮತ್ತೆ ಬೇರೆ ಬೇರೆ ಸ್ಟೇಟ್ಗಳ ನಡುವೆ ಅಲೋಕೇಶನ್ ಆಗಬೇಕು, ಮತ್ತು ಯಾವ ರೀತಿ ಅನುದಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ ಯಾವ ರೀತಿ ಫಂಡ್ಸ್ಗಳನ್ನು ರೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ 15 ಫೈನಾನ್ಸ್ ಕಮಿಷನ್ ವರದಿ ಕೊಡುತ್ತೆ. ಸೊ ಮುಂದುವರೆದು 15 ಫೈನಾನ್ಸ್ ಕಮಿಷನಲ್ಲಿ ಇನ್ನೂ ಪ್ರಮುಖವಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ 15 ಫೈನಾನ್ಸ್ ಕಮಿಷನ್ ಕೊಟ್ಟಿರುವಂಥ ರೆಕಮೆಂಡೇಷನ್ಸ್. ಸೊ 15 ಫೈನಾನ್ಸ್ ಕಮಿಷನ್ ಯಾವೊಂದು ಕ್ರೈಟೀರಿಯಾಗಳ ಮೇಲೆ ರೆಕಮೆಂಡೇಷನ್ ಕೊಟ್ಟಿದ್ದಾರೆ ಅನ್ನೋದು ಎಕ್ಸಾಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರೆಸ್ಟ್ ಕವರ್, ಟ್ಯಾಕ್ಸ್ ಎಫರ್ಟ್, ಏರಿಯಾ ಆಫ್ ದ ಸ್ಟೇಟ್, ಅದ್ರ ಜೊತೆಗೆ ಹೊಸದಾಗಿ ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅನ್ನೋದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂದರೆ ಏನು, ಸೊ ಯಾವ್ಯಾವ ರಾಜ್ಯಗಳು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಸೊ ಆ ಕಂಟ್ರೋಲ್ ಎಫರ್ಟ್ಸ್ಗೆ ನಾವು ಅಡಿಷ್ನಲ್ ಆಗಿ ಪೇ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಮುಂದುವರೆದು ಇನ್ಕಮ್ ಡಿಸ್ಟೆನ್ಸ್ನ ಕೂಡ ಇವರು ಕನ್ಸಿಡರ್ ಮಾಡಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಇವೆಲ್ಲವನ್ನ ಕ್ರೈಟೀರಿಯಾನ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಕೇಳ್ತಾರೆ. ಮುಂದುವರೆದು ಕಮಿಷನ್ ಕೊಟ್ಟಿರುವಂಥ ಮೇಜರ್ ರೆಕಮೆಂಡೇಷನ್ ಏನು ಅಂತ ಹೇಳಿದ್ರೆ, ಸೆಂಟರ್ ಮತ್ತು ಸ್ಟೇಟ್ ನಡುವೆ ಆಗಿರುವಂಥ ಏನು ಅಲೋಕೇಶನ್ ಇದೆ, 14 ಫೈನಾನ್ಸ್ ಕಮಿಷನ್ ಪ್ರಕಾರ 42% ದುಡ್ಡನ್ನು ಕೊಡಬೇಕಿತ್ತು, ಶೇರನ್ನು ಕೊಡಬೇಕಿತ್ತು. ಬಟ್ ಈಗ ಅದನ್ನು 42%ಇಂದ 41%ಗೆ ರೆಡ್ಯೂಸ್ ಮಾಡಿದ್ದಾರೆ. ಈ 1% ಅಮೌಂಟ್ ಏನಿದೆ ಇತ್ತೀಚೆಗೆ ಫಾರ್ಮ್ ಆದಂಥ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಯೂನಿಯನ್ ಟೆರಿಟರಿಗೆ ಕೊಡ್ತಿದ್ದಾರೆ. ನಂತರದಲ್ಲಿ ಇವ್ರು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ, ಡಿಫೆನ್ಸಿಗೆ ಸಂಬಂಧಪಟ್ಟಂಥ ಎಕ್ಸ್ಪೆಂಡಿಚರ್ ಮಾಡುವಂಥ ಸಂದರ್ಭದಲ್ಲಿ ಎಕ್ಸ್ಪರ್ಟ್ ಗ್ರೂಪ್ ಅದನ್ನು ಸೆಟಪ್ ಮಾಡಬೇಕು ಅಂತ ರೆಕಮೆಂಡೇಶನ್ ಕೊಟ್ಟಿದೆ. ಮುಂದುವರೆದು ಇದೊಂದು ಕಂಪ್ಯಾರಿಸನ್ ಟೇಬಲ್ ನೀವು ನೋಡ್ಕೊಳ್ಳಿ. 14 ಫೈನಾನ್ಸ್ ಕಮಿಷನ್ಗೂ 15 ಫೈನಾನ್ಸ್ ಕಮಿಷನ್ಗೆ ಇರುವಂಥ ವ್ಯತ್ಯಾಸಗಳಲ್ಲಿ ನೀವು ಈಸಿಯಾಗಿ ನೋಡ್ಕೊಳ್ಬೋದು. ಫೈನಾನ್ಸ್ ಕಮಿಷನ್ ಇನ್ಕಮ್ ಡಿಸ್ಟೆನ್ಸ್ಗೂ 15 ಫೈನಾನ್ಸ್ ಕಮಿಷನ್ಗೂ ಒಂದು 5% ಕಡಿಮೆ ಆಗಿದೆ. 15 ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಬರೀ 2011ನೇ ಇಸ್ವಿಯ ಪಾಪ್ಯುಲೇಷನ್ನ ಗಮನದಲ್ಲಿ ಇಟ್ಕೋಬೇಕಂತ ಹೇಳಿದ್ರು. ಸೊ ಹೀಗಾಗಿ ಈ ಒಂದು ಕ್ಯಾಟಗರಿ 0 ಆಗ್ತಿದೆ. ಅಂದರೆ ಇಲ್ಲಿ ಏನು ಕೇಳ್ತಾರೆ ಪ್ರಿಲಿಮ್ಸಲ್ಲಿ ಅಂದರೆ, 14 ಫೈನಾನ್ಸಲ್ ಕಮಿಷನಲ್ಲಿ ಇದ್ದಂಥ ಕ್ರೈಟೀರಿಯಾಸ್ ಇವಾಗ ಯಾವುದಿಲ್ಲ, ಅಥವಾ 15 ಫೈನಾನ್ಸ್ ಕಮಿಷನ್ ಯಾವುದು ಹೊಸದಾಗಿ ಕ್ರೈಟೀರಿಯಾಗಳು ಬಂದಿವೆ ಅಂತ ಕೇಳ್ಬೋದು. ಸೊ ಹೀಗಾಗಿ ಒಂದು ಸ್ವಲ್ಪ ಟೇಬಲನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಪಾಪ್ಯುಲೇಷನ್ ಮತ್ತು ಏರಿಯಾ ಅದೇ ರೀತಿ ಕಂಟಿನ್ಯೂ ಆಗಿದೆ. ಮುಂಚೆ ಫಾರೆಸ್ಟ್ ಕವರ್ ಅಂತ ಇತ್ತು, ಈಗ ಫಾರೆಸ್ಟ್ ಕವರ್ ಬದಲಾಗಿ 15 ಫೈನಾನ್ಸ್ ಕಮಿಷನಲ್ಲಿ ಫಾರೆಸ್ಟ್ ಮತ್ತು ಎಕಾಲಜಿ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ನಂತರದಲ್ಲಿ ಡಿಮೋಗ್ರಫಿಕ್ ಪರ್ಫಾರ್ಮೆನ್ಸ್ ನ ಹೇಳಿದ ರೀತಿ ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತೀರಾ ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನೋದಕ್ಕೋಸ್ಕರ ಇದು. ನಂತರ ಟ್ಯಾಕ್ಸ್ ಎಫರ್ಟ್ಸ್, ಸೊ ಮುಂಚೆ ಇದಿರಲಿಲ್ಲ ಟ್ಯಾಕ್ಸ್ ಎಫರ್ಟ್ಸ್, ಇವಾಗ ತೆಗೆದುಕೊಂಡು ಬಂದಿದ್ದಾರೆ. ಮುಂದುವರೆದು ಸ್ಟೇಟ್ ಫೈನಾನ್ಸ್ ಕಮಿಷನ್, ಇದು ಆರ್ಟಿಕಲ್ 243 ಐನಲ್ಲಿ ಬರುತ್ತೆ. ಇದು ಅಗೇನ್ ಹೇಳಿದ ರೀತಿಯಲ್ಲಿ 73rd 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆದ ನಂತರದಲ್ಲಿ ಬರುವಂಥದ್ದು ಸ್ಟೇಟ್ ಫೈನಾನ್ಸ್ ಕಮಿಷನ್. ಇವರ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಗವರ್ನರ್, ಮತ್ತು ಯಾವ ರೀತಿ ಇವರ ಕಂಪೋಸಿಷನ್ ಇರಬೇಕು ಅಂತ ಹೇಳಿ ಸ್ಟೇಟ್ ಲೆಜಿಸ್ಲೇಚರ್ ಡಿಸೈಡ್ ಮಾಡುತ್ತೆ. ಕ್ವಾಲಿಫಿಕೇಷನ್ಸ್ ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಕೊಡುತ್ತೆ.
ಪ್ರತಿ 5 ವರ್ಷಕ್ಕೊಂದ್ಸಲ ಗವರ್ನರ್ ಅವರು ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಕೂಡ ಟೆಂಪ್ರವರಿ ಬಾಡಿ. ಸೊ ಸ್ಟೇಟ್ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ನ್ಯೂಸಲ್ಲಿ ಇಲ್ಲ. ಬಟ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ನೋಡಿದ್ಮೇಲೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೂಡ ಒಂದ್ಸಲ ಜ್ಞಾಪಕ ಇಟ್ಕೊಳ್ಳೋದು ಒಳ್ಳೆಯದು. ಮುಂದಿನ ಸಾಂವಿಧಾನಿಕ ಸಂಸ್ಥೆ ಅಂದರೆ ಆರ್ಟಿಕಲ್ 148ನಲ್ಲಿ ಬರುವಂಥದ್ದು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ಕ್ಯಾಗನ್ನು ನಾವು ಪಬ್ಲಿಕ್ ಪರ್ಸನ್ ಅಂತ ಕೂಡ ಕರಿತೀವಿ. ಸೊ ಇವ್ರ ಕಂಪೋಸಿಷನ್ ಏನಿದೆ, ಇದೊಂದು ಸಿಂಗಲ್ ಮೆಂಬರ್ ಬಾಡಿ ಆಗಿರುತ್ತೆ, ಅಂದರೆ ಏಕ ವ್ಯಕ್ತಿಯ ಸಂಸ್ಥೆ ಆಗಿದ್ದು. ಸೊ ಇವರನ್ನು ಅಪಾಯಿಂಟ್ ಮಾಡುವಂಥದ್ದು ಪ್ರೆಸಿಡೆಂಟ್. ಮುಂದುವರೆದು ಅವ್ರ ಕ್ವಾಲಿಫಿಕೇಷನ್ ಸಂವಿಧಾನದಲ್ಲಿ ಯಾವುದೇ ರೀತಿಯಾದ ಮೆನ್ಷನ್ ಮಾಡಿಲ್ಲ. ಇವರು ಕೂಡ 6 ಇಯರ್ಸ್ ಅಥವಾ 65 ಇಯರ್ಸ್ ಅವರ ಕಾರ್ಯಗಳನ್ನು ನಿರ್ವಹಿಸ್ಬೋದು ಮತ್ತು ಅವ್ರ ಸರ್ವಿಸ್ ಕಂಡೀಷನ್ಸ್ಗಳನ್ನು ಪಾರ್ಲಿಮೆಂಟ್ ಡಿಟರ್ಮೈನ್ ಮಾಡುತ್ತೆ. ಸೊ ಇನ್ನು ರಿಮೂವ್ ಮಾಡುವಂಥ ಅಧಿಕಾರ ಇರೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ. ಸೊ ಪ್ರೆಸಿಡೆಂಟ್ ಇವರನ್ನು ಯಾವ ರೀತಿ ಚೀಫ್ ಎಲೆಕ್ಷನ್ ಕಮಿಷನರ್ನ ರಿಮೂವ್ ಮಾಡ್ತಾರೆ, ಅದೇ ರೀತಿ ಇವ್ರನ್ನ ಕೂಡ ರಿಮೂವ್ ಮಾಡೋದು. ಅಂದರೆ CEC ಅವ್ರ ರಿಮೂವಲು, CAG ಅವ್ರ ರಿಮೂವಲು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗಳ ರಿಮೂವಲ್ ಆಲ್ಮೋಸ್ಟ್ ಸೇಮ್ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ಕ್ರೈಟೀರಿಯಾ ಅಥವಾ ಗ್ರೌಂಡ್ ಕೂಡ ಸೇಮ್, ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ. ಸೊ ರಿಟೈರ್ಮೆಂಟ್ ಆದ ನಂತರ ಯಾವುದೇ ರೀತಿಯಾದ ಗೌರ್ಮೆಂಟ್ ಜಾಬ್ಸ್ಗಳನ್ನು ಮತ್ತೆ ಪಡ್ಕೊಳ್ಳುವಂಥ ಅಧಿಕಾರ ಇವರಿಗಿಲ್ಲ. ಕ್ಯಾಗಿನ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಸೊ ಇಡೀ ಸಾಂವಿಧಾನಿಕ ಬಾಡಿಗಳಲ್ಲಿ ಯಾರು ಓತ್ ತೆಗೆದುಕೊಂಡು ಆಫೀಸ್ ಆಕ್ಯುಪೈ ಮಾಡ್ಕೊಳ್ತಾರೆ ಅಂದರೆ ಕ್ಯಾಗ್ ಮಾತ್ರ. ಸೊ ಪ್ರೆಸಿಡೆಂಟ್ ಇವರಿಗೆ ಓತ್ ಅಥವಾ ಅಫರ್ಮೇಷನ್ ಕೊಟ್ಟ ನಂತರವೇ ಇವರು ಕ್ಯಾಗ್ ಆಫೀಸ್ನ ಆಕ್ಯುಪೈ ಮಾಡ್ಕೊಳ್ಳೋದು. ಮುಂದುವರೆದು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ಕೆಲಸಗಳನ್ನು ನೋಡಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಅವರು 3 ರಿಪೋರ್ಟ್ಗಳನ್ನು ಜನರೇಟ್ ಮಾಡ್ತಾರೆ. ಮೊದಲನೇ ರಿಪೋರ್ಟ್ ಅಪ್ರೋಪ್ರಿಯೇಷನ್ ರಿಪೋರ್ಟ್ ಅಂತ ಕರಿತೀವಿ, ಎರಡನೇ ರಿಪೋರ್ಟ್ ಫಿನಾನ್ಸ್ ರಿಪೋರ್ಟ್, ಮೂರನೇದು PSU. ಸೊ ಈ 3 ರಿಪೋರ್ಟ್ಗಳನ್ನು ಎಕ್ಸಾಮ್ನಲ್ಲಿ ತುಂಬ ಸಲ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ನಂತರದಲ್ಲಿ ಇವರು ಆಡಿಟ್ ಮಾಡ್ತಾರೆ. ಯಾವೊಂದು ಆಡಿಟ್ಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ 3 ಥರದ ಫಂಡ್ಸ್ಗಳಿದೆ. ಮೊದಲನೇದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಕನ್ಸಾಲಿಡ್ ಫಂಡ್ ಆಫ್ ಇಂಡಿಯಾ, ಕನ್ಸಾಲಿಡ್ ಫಂಡ್ ಆಫ್ ಸ್ಟೇಟ್ ಮತ್ತು ಕನ್ಸಾಲಿಡ್ ಫಂಡ್ ಆಫ್ ಯೂನಿಯನ್ ಟೆರಿಟರಿ, ಈ 3 ಕೂಡ ಇವರು ಆಡಿಟ್ ಮಾಡ್ತಾರೆ. ಅಂದರೆ ನಮ್ಮ ಭಾರತದಲ್ಲಿ ಬರುವಂಥ ಎಲ್ಲ ಆಯ ಮತ್ತು ಎಲ್ಲ ವ್ಯಯ, ಏನು ಇನ್ಕಮ್ ಮತ್ತು ಏನು ರೆಸಿಪ್ಟ್ಸ್ ಹೋಗುತ್ತೆ, ಎಕ್ಸ್ಪೆಂಡಿಚರ್ಸ್ ಆಗುತ್ತೆ, ಇವೆಲ್ಲವೂ ಆಗೋದು ಕನ್ಸಾಲಿಡ್ ಫಂಡ್ ಆಫ್ ಇಂಡಿಯಾದಿಂದಾನೆ. ನಂತರದಲ್ಲಿ ಬರುವಂಥದ್ದು ಕಂಟಿಂಜೆನ್ಸಿ ಫಂಡ್. ಈ ಫಂಡನ್ನು ಎಮರ್ಜೆನ್ಸಿ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಪ್ರೆಸಿಡೆಂಟ್ ಕೈಲಿ ಕೊಟ್ಟಿರ್ತಾರೆ. ಈ ಕಂಟಿಂಜೆನ್ಸಿ ಫಂಡ್ನು ಕೂಡ ಆಡಿಟ್ ಮಾಡುತ್ತೆ. ನಂತರದಲ್ಲಿ ಬರೋದು ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ. ಸೊ ಇದರಲ್ಲಿ ನಾವು ಜನಸಾಮಾನ್ಯರು ಮಾಡಿರುವಂಥ ಸೇವಿಂಗ್ಸ್ ಎಲ್ಲ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾದಲ್ಲಿ ಹೋಗುತ್ತೆ. ಅಂದರೆ ಸ್ಮಾಲ್ ಸೇವಿಂಗ್ಸ್ ಆಗಿರ್ಬೋದು, ಪೋಸ್ಟ್ ಆಫೀಸಲ್ಲಿ ಮಾಡುವಂಥ ಸೇವಿಂಗ್ಸ್ ಆಗಿರ್ಬೋದು, ಅಥವಾ PF ಮತ್ತು ಗ್ರಾಚ್ಯುಟಿ ಫಂಡ್ಸಲ್ಲಿ ಏನು ಸೇವ್ ಮಾಡಿರ್ತೀವಿ, ಇವೆಲ್ಲವೂ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಇರುತ್ತೆ. ಇವು 3 ಫಂಡ್ಸ್ಗಳನ್ನು ಇವು ಆಡಿಟ್ ಮಾಡ್ತಾರೆ. ನಂತರದಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇವೆರಡು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ನಡೀತದೆ, ಯಾವ ರೀತಿ ಪ್ರಾಫಿಟ್ಸ್ ಇದೆ, ಬ್ಯಾಲೆನ್ಸ್ ಶೀಟ್ ಏನಿದೆ, ಇವೆಲ್ಲದ್ರ ಬಗ್ಗೆ ನೋಡ್ತಾರೆ. ಮುಂದುವರೆದು ಆಯ ಮತ್ತು ವ್ಯಯ ಅಥವಾ ರೆಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಗ್ಗೆ ಬಂದಾಗ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟಿದೆ, ಸ್ಟೇಟ್ ಗೌರ್ಮೆಂಟ್ಸ್ ಏನು ಸ್ಟೇಟಸ್ ಇದೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳು PSUಗಳ ಸ್ಟೇಟಸ್ ಏನಿದೆ, ನಂತರ ಯಾವೊಂದು ಸಂಸ್ಥೆಗಳಿಗೆ ಗೌರ್ಮೆಂಟ್ ಯಥೇಚ್ಛವಾಗಿ ಫಂಡನ್ನು ಕೊಡ್ತಿದೆ, ಯಾವುದರಿಂದ ಅನುದಾನವನ್ನು ಕೊಡ್ತಿದೆ, ಅವನ್ನೂ ಕೂಡ ಇವು ಆಡಿಟ್ ಮಾಡ್ತಾರೆ. ಸೊ ಮುಂದುವರೆದು ಫಾರ್ಮ್ಸ್, ಯಾವೊಂದು ಫಾರ್ಮ್ನಲ್ಲಿ ಗವರ್ಮೆಂಟ್ಗಳು ಅಕೌಂಟ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಇವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ನಂತರ ಅವ್ರು ತಯಾರಿ ಮಾಡಿರುವಂಥ ಈ 3 ರಿಪೋರ್ಟ್ಸ್ ಏನಿರುತ್ತೆ, ಈ ರಿಪೋರ್ಟ್ಸ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಬಂದಾಗ ಪ್ರೆಸಿಡೆಂಟಿಗೆ ಕೊಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂದನ್ನು ಗವರ್ನರ್ಗೆ ಇವರು ಸಬ್ಮಿಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸ್ ಅಂತ ಕರಿತೀವಿ. ನೀವು ಫೈನಾನ್ಸ್ ಕಮಿಷನ್ ಫಂಕ್ಷನ್ ನೋಡಿದಾಗ ಮೊದಲನೇ ಫಂಕ್ಷನ್ ಏನಿತ್ತು ಫೈನಾನ್ಸ್ ಕಮಿಷನಲ್ಲಿ, ಸೆಂಟರ್ಗೂ ಮತ್ತು ಸ್ಟೇಟಿಗೆ ಎಷ್ಟು ಅಮೌಂಟ್ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಿದ್ರು. ಈ ನೆಟ್ ಪ್ರೊಸೀಡ್ ಆಫ್ ಟ್ಯಾಕ್ಸನ್ನು ಡಿಸೈಡ್ ಮಾಡೋದೇ CAG. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಟೋಟಲ್ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿದೆ, ಆ ಟೋಟಲ್ ಅಮೌಂಟ್ ಕಲೆಕ್ಟ್ ಆಗಿರೋದ್ರಲ್ಲಿ ಈ ಅಮೌಂಟನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ನಾವು ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀವಿ ಅದನ್ನು ಕೂಡ ಇದರಿಂದ ಮೈನಸ್ ಮಾಡ್ತಾರೆ. ಅದೇ ನೆಟ್ ಪ್ರೊಸೀಡ್. ಸೊ ನೆಟ್ ಪ್ರೊಸೀಡ್ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಟೋಟಲ್ ಟ್ಯಾಕ್ಸ್ ಅಮೌಂಟ್ ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಮತ್ತು ಈ ಅಮೌಂಟನ್ನ ಕಲೆಕ್ಟ್ ಮಾಡೋದಕ್ಕೆ ಎಷ್ಟು ವ್ಯಯ ಮಾಡಿದ್ದೀವಿ ನಾವು ಅದನ್ನು ಸಬ್ಟ್ರಾಕ್ಟ್ ಮಾಡೋದನ್ನು ನೆಟ್ ಪ್ರೊಸೀಡ್ಸ್ ಅಂತ ಕರಿತೀವಿ. ನಂತರದಲ್ಲಿ ಅಕೌಂಟ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್. ಮುಂಚೆ ಕ್ಯಾಗ್ ಎಸ್ಟಾಬ್ಲಿಷ್ ಆದಾಗ ಸೆಂಟ್ರಲ್ ಗೌರ್ಮೆಂಟ್ ಅಕೌಂಟ್ಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ ಅಕೌಂಟ್ಸ್ ಇವೆರಡನ್ನೂ ಕೂಡ ಕ್ಯಾಗೆ ಮಾಡ್ತಿತ್ತು. ಬಟ್ ನೋಡಿ, ಅವರೇ ಅಕೌಂಟ್ ಮೇಂಟೈನ್ ಮಾಡ್ತಾರೆ, ಅವರೇ ಆಡಿಟ್ ಮಾಡಿದ್ರೆ ಅದು ಕರೆಕ್ಟ್ ಅನ್ಸುತ್ತಾ? ಕನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೋದಿಲ್ವಾ? ಸೊ ಹೀಗಾಗಿ 1976ನ ನಂತರದಲ್ಲಿ ಕ್ಯಾಗ್ ಅವರು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಬರೀ ಆಡಿಟ್ನ ಮಾತ್ರ ಮಾಡ್ತಾರೆ. ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಬರೀ ಆಡಿಟ್ನ ಮಾಡ್ತಾರೆ, ಅಕೌಂಟ್ಸ್ನ ಮೇಂಟೈನ್ ಮಾಡ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಕೌಂಟ್ಸ್ನೆಲ್ಲ ಆ ಒಂದು ಮಿನಿಸ್ಟ್ರಿಗಳೇನಿದ್ದಾರೆ ಅವರೇ ಮೇಂಟೈನ್ ಮಾಡ್ಕೋತಾರೆ. ಅದೇ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಅವರು ಸ್ಟೇಟ್ ಗೌರ್ಮೆಂಟ್ಸ್ನ ಅಕೌಂಟ್ಸ್ನೂ ಮೇಂಟೈನ್ ಮಾಡ್ತಿದ್ದಾರೆ, ಅಟ್ ದ ಸೇಮ್ ಟೈಮ್ ಆ ಸ್ಟೇಟ್ ಗೌರ್ಮೆಂಟ್ಸ್ ಅಕೌಂಟ್ಸ್ನ ಆಡಿಟ್ ಕೂಡ ಮಾಡ್ತಿದ್ದಾರೆ.
ಸೊ ಮುಂದುವರೆದು ಕ್ಯಾಗ್ ನ್ಯೂಸಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ರಫೇಲ್ ಡೀಲಿಗೆ ಸಂಬಂಧಪಟ್ಟಂತೆ ಕ್ಯಾಗ್ ಇತ್ತೀಚೆಗೆ ಒಂದು ರಿಪೋರ್ಟ್ನ ಕೊಟ್ಟಿತ್ತು. ಆ ರಿಪೋರ್ಟ್ನ ಇಂಡೆಕ್ಸ್ ಪೇಜ್ನಲ್ಲಿ ಕ್ಯಾಗ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರಿಡಾಕ್ಟಿವ್ ಪ್ರೈಸಿಂಗನ್ನು ಫಾಲೋ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಮಿನಿಸ್ಟ್ರಿ ಅವರು ಸೆಕ್ಯೂರಿಟಿ ಕಾರಣಗಳಿಗಾಗಿ ಒರಿಜಿನಲ್ ಪ್ರೈಸನ್ನು ಹೇಳಬಾರ್ದು ಅಂತ ಹೇಳಿದ್ದಾರೆ ಅಂತ. ಸೊ ಇಲ್ಲಿ ರಿಡಾಕ್ಟಿವ್ ಪ್ರೈಸಿಂಗ್ ಅಂದ್ರೆ ಏನು? ಸೊ ಕ್ಯಾಗು ತನ್ನ ರಿಪೋರ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಷನನ್ನು ರಿಮೂವ್ ಮಾಡಿದೆ ಅಥವಾ ಅಬ್ಸ್ಕ್ಯೂರ್ ಮಾಡಿದೆ. ನೀವಿಲ್ಲಿ ನೋಡ್ಬೋದು, ಕಮರ್ಷಿಯಲ್ ಡೀಟೇಲ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಒಂದು ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ವಿಥೆಲ್ಡ್ ಮಾಡಿ, ಕೆಲವೊಂದು ಜಾಗಗಳಿಗೆ ಅದನ್ನು ಬ್ಲ್ಯಾಕ್ ಮಾಡಿದೆ, ಅಂದರೆ ಅಲ್ಲಿ ಬರೆದಿರುವಂಥ ಅಕ್ಷರಗಳು ಕಾಣಿಸದೇ ರೀತಿಯಲ್ಲಿ ಡಾರ್ಕ್ ಮಾಡಿದೆ. ಸೊ ಪ್ರೆಸಿಡೆಂಟಿಗೆ ಕೊಡುವಂಥ ರಿಪೋರ್ಟ್ನಲ್ಲಿ ಈ ರೀತಿ ನಾವು ರಿಡಾಕ್ಟಿವ್ ಪ್ರೈಸಿಂಗ್ನ ಮಾಡೋದು ಸರಿಯೇ ಅನ್ನೋದೇ ಸುಪ್ರೀಂ ಕೋರ್ಟ್ ಮುಂದೆದಂಥ ಪ್ರಶ್ನೆ. ಮುಂದಿನ ಸಾಂವಿಧಾನಿಕ ಸಂಸ್ಥೆ ಬಂದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮತ್ತು ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್. ಅಟಾರ್ನಿ ಜನರಲ್ ಅವರು ಯೂನಿಯನ್ ಲೆವೆಲಲ್ಲಿ ಇದ್ದರೆ, ಅಡ್ವೊಕೇಟ್ ಜನರಲ್ ಅವರು ಸ್ಟೇಟ್ ಲೆವೆಲಲ್ಲಿ ಇರ್ತಾರೆ. ಸೊ ಈ ಆರ್ಟಿಕಲ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಅದರಲ್ಲೂ ಅಟಾರ್ನಿ ಜನರಲ್ ಆರ್ಟಿಕಲ್ 76 ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಸೊ ಈ ಒಂದು ಸಂಸ್ಥೆಯಲ್ಲಿ ಸಿಂಗಲ್ ಮೆಂಬರ್ ಆಗಿರ್ತಾರೆ ಅಥವಾ ಏಕ ವ್ಯಕ್ತಿಯ ಸಂಸ್ಥೆ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಅಟಾರ್ನಿ ಜನರಲ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್, ಅಡ್ವೊಕೇಟ್ ಜನರಲ್ನ ಅಪಾಯಿಂಟ್ ಮಾಡೋದು ಗವರ್ನರ್. ಇತ್ತೀಚೆಗೆ KPSC ಪ್ರಿಲಿಮ್ಸ್ನಲ್ಲಿ ಅಟಾರ್ನಿ ಜನರಲ್ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳಿದ್ರು. ಸೊ ಹೀಗಾಗಿ ಇವರನ್ನು ಅಪಾಯಿಂಟ್ ಮಾಡಬೇಕಂದ್ರೆ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ, ಅಟಾರ್ನಿ ಜನರಲ್ ಅಪಾಯಿಂಟ್ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಈಕ್ವಲೆಂಟ್ ಆಗಿರಬೇಕು. ಅದೇ ಅಡ್ವೊಕೇಟ್ ಜನರಲ್ನ ಅಪಾಯಿಂಟ್ ಮಾಡಬೇಕಂದ್ರೆ ಅವರು ಹೈಕೋರ್ಟ್ ಜಡ್ಜ್ ಆಗೋದಕ್ಕೆ ಈಕ್ವಲೆಂಟ್ ಆಗಿರಬೇಕು. ಮುಂದುವರೆದು ಅವ್ರ ಟೆನ್ಯೂರ್ ಮತ್ತು ಸರ್ವಿಸಸ್ಗಳನ್ನು ಪ್ರೆಸಿಡೆಂಟ್ ಮತ್ತು ಗವರ್ನರ್ ರೆಸ್ಪೆಕ್ಟಿವ್ ಆಗಿ ಡಿಟರ್ಮೈನ್ ಮಾಡ್ತಾರೆ. ಸೊ ಮತ್ತೆ ಅವರ ರಿಮೂವಲ್ ಏನಿದೆ, ಸೊ ಸೆಂಟ್ರಲ್ ಲೆವೆಲಿಗೆ ಬಂದಾಗ ಪ್ರೆಸಿಡೆಂಟ್ ಅವ್ರು ರಿಮೂವ್ ಮಾಡ್ತಾರೆ, ಸ್ಟೇಟ್ ಲೆವೆಲಿಗೆ ಬಂದಾಗ ಗವರ್ನರ್ ರಿಮೂವ್ ಮಾಡ್ತಾರೆ. ಸೊ ಯಾವುದೇ ಒಂದು ಗ್ರೌಂಡ್ ಅಥವಾ ಯಾವುದೇ ಒಂದು ಪ್ರೊಸೀಜರ್ನ ಕಾನೂನಲ್ಲಿ ಇದರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಮತ್ತು ಇಲ್ಲಿ ಅತಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದೇನೆಂದರೆ, ಅಟಾರ್ನಿ ಜನರಲ್ ಅವರ ಕೆಲಸ ಏನು? ಅಟಾರ್ನಿ ಜನರಲ್ ಅವರು ಸರ್ಕಾರಕ್ಕೆ ಬೇಕಾಗಿರುವಂಥ ಎಲ್ಲ ಲೀಗಲ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂಥ ಅಡ್ವೈಸನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಸೊ ಅವರು ಯಾವುದೇ ಲೀಗಲ್ ಕ್ಯಾರೆಕ್ಟರ್ಸ್ ಅಥವಾ ಯಾವುದೇ ಒಂದು ಲೀಗಲ್ ಫಂಕ್ಷನ್ಸ್ಗಳನ್ನು ಪ್ರೆಸಿಡೆಂಟ್ ಅವರಿಗೆ ಅಲೋಕೇಟ್ ಮಾಡಿದ್ರೆ ಅದನ್ನು ಕೂಡ ಮಾಡ್ತಾರೆ. ಸೊ ಮುಂದುವರಿದು ಸರ್ಕಾರದ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂಥ ಕೇಸ್ಗಳು ಸುಪ್ರೀಂ ಕೋರ್ಟಲ್ಲಿ ಇರ್ಬೋದು ಅಥವಾ ಹೈಕೋರ್ಟಲ್ಲಿ ಇರ್ಬೋದು, ಅಲ್ಲೆಲ್ಲವೂ ಸರ್ಕಾರದ ಪರವಾಗಿ ವಾದ ಮಾಡುವಂಥ ಜವಾಬ್ದಾರಿ ಅಟಾರ್ನಿ ಜನರಲ್ಗೆ ಇರುತ್ತೆ. ಅಟಾರ್ನಿ ಜನರಲ್ ಅವರು ಆಗಿದ್ದಾಗ ಇವರು ಸರ್ಕಾರದ ಪರವಾಗಿ ವಕೀಲರ ಕೆಲಸ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಅವರು ಪ್ರೈವೇಟ್ ಪ್ರಾಕ್ಟೀಸ್ನ ನಿಲ್ಲಿಸಬೇಕಾ? ಇಲ್ಲ, ಯಾವುದೇ ಕಾರಣಕ್ಕೂ ಅವರು ಪ್ರೈವೇಟ್ ಪ್ರಾಕ್ಟೀಸನ್ನು ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ. ಬಟ್ ಅವರು ಸರ್ಕಾರದ ವಿರುದ್ಧವಾಗಿ ವಾದ ಮಾಡೋಂಗಿಲ್ಲ ಮತ್ತು ಯಾವುದೇ ಕ್ರಿಮಿನಲ್ ಕೇಸ್ಗಳನ್ನು ಒಪ್ಕೊಳ್ಳೋಂಗಿಲ್ಲ. ಕ್ರಿಮಿನಲ್ ಕೇಸ್ಗಳನ್ನು ಒಪ್ಕೊಂಡಂಥ ಸಂದರ್ಭಗಳಲ್ಲಿ ಅವರು ಪೂರ್ವ ಅನುಮತಿಯನ್ನು ಪಡೆದುಕೊಂಡು ಕ್ರಿಮಿನಲ್ ಕೇಸ್ಗಳನ್ನು ವಾದ ಮಾಡಬಹುದು. ಮುಂದಿನ ಸಾಂವಿಧಾನಿಕ ಸಂಸ್ಥೆ ಆರ್ಟಿಕಲ್ 315 ಬರುವಂಥ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದನ್ನು ಸೆಂಟ್ರಲ್ ರೆಕ್ರೂಟಿಂಗ್ ಏಜೆನ್ಸಿ ಅಂತ ಕೂಡ ಕರಿತೀವಿ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರುವಂಥ ಬೇರೆ ಬೇರೆ ಸ್ಟಾಫ್ಗಳ ರೆಕ್ರೂಟ್ಮೆಂಟ್ ಮಾಡುವಂಥ ಜವಾಬ್ದಾರಿ UPSCಗೆ ಇರುತ್ತೆ. ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡುವಂಥ ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಮತ್ತು ಟ್ರೈನಿಂಗ್ಗೆ ಇರುತ್ತೆ. ಸೊ UPSCಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿ ಮತ್ತು ರೆಕ್ರೂಟ್ಮೆಂಟ್ನ ಮಾಡಿ ಕೊಡುವಂಥದ್ದು. ಸೊ UPSCಯ ಸ್ಟ್ರಕ್ಚರ್ ಅಥವಾ ಕಂಪೋಸಿಷನ್ ನೋಡಬೇಕು ಅಂತ ಹೇಳಿದಾಗ ಚೇರ್ಮನ್ ಮತ್ತು ಅದರ್ ಮೆಂಬರ್ಸ್ ಇರ್ತಾರೆ. ಎಷ್ಟು ಜನ ಅದರ ಸದಸ್ಯರು ಇರಬೇಕು ಅನ್ನೋದನ್ನು ರಾಷ್ಟ್ರಪತಿಗಳು ಡಿಸೈಡ್ ಮಾಡ್ತಾರೆ. ಈಗಿನ ಪ್ರಾಕ್ಟೀಸ್ನಲ್ಲಿ 9 ರಿಂದ 11 ಜನ ಸದಸ್ಯರು ಇರುವಂಥ ರೀತಿಯಲ್ಲಿ ಇರುತ್ತೆ. ನಂತರ ಇವರೆಲ್ಲರ ಅಪಾಯಿಂಟ್ಮೆಂಟ್ನ ಪ್ರೆಸಿಡೆಂಟ್ ಮಾಡ್ತಾರೆ. ಕ್ವಾಲಿಫಿಕೇಷನ್ ಎಕ್ಸ್ಪ್ಲಿಸಿಟ್ ಆಗಿ ಏನೂ ಮೆನ್ಷನ್ ಮಾಡಿಲ್ಲ. ಅಟ್ಲೀಸ್ಟ್ ಅರ್ಧದಷ್ಟು ಜನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿರಬೇಕು ಅನ್ನೋ ಒಂದು ಕ್ರೈಟೀರಿಯಾ ಇದೆ. ಮುಂದುವರಿದು ಇವ್ರ ಟೆನ್ಯೂರ್ 6 years ಅಥವಾ 65 years. ಇದು ಕೂಡ KPSCಯ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಕೇಳಿದ್ರು. ಸೊ ಇವ್ರ ಸರ್ವಿಸ್ ಕಂಡೀಷನ್ಸ್ಗಳನ್ನ ಡಿಟರ್ಮಿನ್ ಮಾಡುವಂಥದ್ದು ಪ್ರೆಸಿಡೆಂಟ್ನ ಜವಾಬ್ದಾರಿ. ಸೊ ಮುಂದುವರಿದು ಇವರನ್ನು ರಿಮೂವ್ ಮಾಡುವಂಥ ಅಥಾರಿಟಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ರಿಮೂವಲ್ ಪ್ರೊಸೀಜರ್ ಸುಪ್ರೀಂ ಕೋರ್ಟ್ನ ಎನ್ಕ್ವೈರಿ ಮುಖಾಂತರ ರಿಮೂವ್ ಮಾಡ್ಬೋದು. ಅಂದರೆ ಇವರ ಮೇಲೆ ಯಾವುದೇ ರೀತಿಯಾದ ಅಲಿಗೇಷನ್ ಬಂದಾಗ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡಿ ಆ ಅಲಿಗೇಷನ್ ಅಪ್ರೂವ್ ಆದಾಗ ಅವ್ರನ್ನ ರಿಮೂವ್ ಮಾಡ್ಬೋದು. ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಅವ್ರನ್ನ ರಿಮೂವ್ ಮಾಡ್ಬೋದು. ಯಾವೊಂದು ಕಂಡೀಷನ್ಸ್ಗಳಲ್ಲಿ ಅಂದಾಗ, ಇನ್ಸಾಲ್ವೆಂಟ್ ಇದ್ದಾಗ ಅಂತ ಹೇಳಿದ್ರೆ ಸರ್ಕಾರದಿಂದ ಲೋನ್ಗಳನ್ನು ಪಡ್ಕೊಂಡಿದ್ದು ಅಥವಾ ಬ್ಯಾಂಕ್ಗಳಿಂದ ಲೋನ್ನ ಪಡ್ಕೊಂಡಿದ್ದು ಲೋನನ್ನು ತೀರ್ಸೋಕ್ಕಾಗದಿರುವಂಥ ಪರಿಸ್ಥಿತಿ ಅಥವಾ ದಿವಾಲಿ ಅಂತ ಏನು ಕರಿತೀವಿ ಅದಾದಾಗ, ಅಥವಾ ಇನ್ಫರ್ಮಿಟಿ ಆಫ್ ಮೈಂಡ್ ಅಂದರೆ ಮಾನಸಿಕವಾಗಿ ಸಮತೋಲನ ಇಲ್ಲದ ಸ್ಟೆಬಿಲಿಟಿ ಇಲ್ಲದೆ ಇರುವಾಗ, 4ನೇದು ಸರ್ಕಾರ ಬಿಟ್ಟು ಬೇರೆ ಯಾವುದಾದ್ರು ಔಟ್ಸೈಡ್ ಕೆಲಸಗಳಲ್ಲಿ ಎಂಗೇಜ್ ಆದಾಗ. ಇದು ರಿಟೈರ್ಮೆಂಟ್ ಆದ ನಂತರ ಬೇರೆ ಎಂಪ್ಲಾಯ್ಮೆಂಟಿಗೆ ಎಲಿಜಿಬಲ್ ಇರೋದಿಲ್ಲ ಇವರು. ಮತ್ತು ಇದೇ ಮೆಂಬರ್ಸ್ ಇದ್ದರೆ ಅವ್ರನ್ನ ಚೇರ್ಮನ್ ಆಫ್ UPSC ಮತ್ತು SPSC ಆಗಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಚೇರ್ಮನ್ ಅಥವಾ ಸದಸ್ಯರಾಗಿ ಅಪಾಯಿಂಟ್ ಮಾಡ್ಬೋದು. ಮತ್ತು ಚೇರ್ಮನ್ಗೆ ಯಾವುದೇ ರೀತಿಯಾದ ರಿಅಪಾಯಿಂಟ್ಮೆಂಟ್ ಇರೋದಿಲ್ಲ.
ಸೊ ಆರ್ಟಿಕಲ್ 315 ಅನ್ವಯದಲ್ಲಿ 2 ಕಮಿಷನ್ಸ್ ಬರುತ್ತೆ. ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೆಂಟ್ರಲ್ ಲೆವೆಲಲ್ಲಿ, ಇನ್ನೊಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಟೇಟ್ ಲೆವೆಲ್ನಲ್ಲಿ. ಇದು ಕೂಡ ಒಂದು ರೆಕ್ರೂಟ್ಮೆಂಟ್ ಏಜೆನ್ಸಿ ಆಗಿರುತ್ತೆ. ಸೊ ಇದರ ಕಂಪೋಸಿಷನ್ನ ಚೇರ್ಮನ್ ಮತ್ತು ಮೆಂಬರ್ ಸೈಜ್ಗಳನ್ನು ಗವರ್ನರ್ ಡಿಸೈಡ್ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಗವರ್ನರ್, ಮತ್ತು ಕ್ವಾಲಿಫಿಕೇಶನ್ ಕೂಡ ಸೇಮ್ ಆಗಿರುತ್ತೆ. ಇವರು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿರಬೇಕು. ಸೊ ಇಲ್ಲಿ ಟೆನ್ಯೂರ್ ಜ್ಞಾಪಕ ಇಟ್ಕೊಳ್ಳಿ. UPSC ಸದಸ್ಯರ ಟೆನ್ಯೂರು 6 ಇಯರ್ಸ್ ಅಥವಾ 65 ಇಯರ್ಸ್ ಆಗಿರುತ್ತೆ. ಪಬ್ಲಿಕ್ ಸರ್ವಿಸ್ ಕಮಿಷನ್ ಸದಸ್ಯರ ಟೆನ್ಯೂರ್ 6 ಇಯರ್ಸ್ ಅಥವಾ 62 ಇಯರ್ಸ್ ಆಗಿರುತ್ತೆ. ಸೊ ಇವರನ್ನ ಅಪಾಯಿಂಟ್ ಮಾಡೋದು ಗವರ್ನರ್ ಆದರೂ ಕೂಡ ಇವ್ರನ್ನ ರಿಮೂವ್ ಮಾಡ್ತಿರುವಂಥ ಅಥಾರಿಟಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವ್ರನ್ನ ರಿಮೂವ್ ಮಾಡುವಂಥ ಪ್ರೊಸೀಜರ್ ಸೇಮ್ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡುವಂಥ ಮುಖಾಂತರ ಯಾವ ರೀತಿ UPSC ಮೆಂಬರ್ಸ್ಗಳನ್ನ ರಿಮೂವ್ ಮಾಡ್ತೀವಿ, ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಈ 2 ಸದಸ್ಯರುಗಳನ್ನು ರಿಮೂವ್ ಮಾಡುವಂಥದ್ದು ಪ್ರೆಸಿಡೆಂಟ್ ಅವರು, ಅಪಾಯಿಂಟ್ ಮಾಡೋರು ಗವರ್ನರ್. ಇವರು ಕೂಡ ರಿಟೈರ್ಮೆಂಟ್ ಆದ ನಂತರ ಯಾವುದೇ ರೀತಿಯ ಸರ್ಕಾರದ ಕೆಲಸಗಳಲ್ಲಿ ಎಲಿಜಿಬಿಲಿಟಿ ಪಡೆಯುವುದಿಲ್ಲ. ಮುಂದಿನ ಸಾಂವಿಧಾನಿಕ ಸಂಸ್ಥೆ ನ್ಯಾಷನಲ್ ಕಮಿಷನ್ ಆನ್ SC ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ST. ಸೊ ಇವೆರಡು ಸಪ್ರೇಟ್ ಕಮಿಷನ್ಸ್ ಜ್ಞಾಪಕ ಇಟ್ಕೋಬೇಕಾಗಿರೋದು ನೀವು. ಸೊ ಸಂವಿಧಾನದಲ್ಲಿ ಮೂಲತಃ ಆರ್ಟಿಕಲ್ 338ನಲ್ಲಿ ಒಂದು ಆಫೀಸರಿಗೆ ಪ್ರಾವಿಷನ್ ಇತ್ತಷ್ಟೇ. ಬಟ್ 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2003 ನಂತರ ಇವ್ರು ಏನು ಮಾಡಿದ್ರು ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ SC ಅನ್ನೋದೊಂದು ಸಪ್ರೇಟ್ ಬಾಡಿ ಮಾಡಿದ್ರು, ನ್ಯಾಷನಲ್ ಕಮಿಷನ್ ಫಾರ್ ST ಅಂತ ಹೇಳಿ ಒಂದು ಸಪ್ರೇಟ್ ಬಾಡಿಯನ್ನು ಮಾಡಿದ್ರು. ಸೊ ಹೀಗಾಗಿ ಆರ್ಟಿಕಲ್ 338 ಬಂದು ನ್ಯಾಷನಲ್ ಕಮಿಷನ್ ಫಾರ್ SCಗೆ, 338A ಬಂದು ನ್ಯಾಷನಲ್ ಕಮಿಷನ್ ಫಾರ್ STಗೆ ಅಪ್ಲಿಕಬಲ್ ಆಗುತ್ತೆ. ಸೊ ಮುಂದುವರೆದು ಕಂಪೋಸಿಷನ್ ನೋಡ್ಬೇಕಂದಾಗ ಚೇರ್ಮನ್ ಇರ್ತಾರೆ, ವೈಸ್ ಚೇರ್ಮನ್ ಮತ್ತು 3 ಸದಸ್ಯರುಗಳಿರ್ತಾರೆ. ಸೊ ಇವ್ರು ಯಾವೊಂದು ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ಹೇಳಿ ಎಲ್ಲೂ ಕೂಡ ಪ್ರಿಸ್ಕ್ರಿಪ್ಷನ್ ಆಗಿಲ್ಲ. ಸೊ ಇವನ್ನೆಲ್ಲ ಅಪಾಯಿಂಟ್ ಮಾಡುವಂಥ ಜವಾಬ್ದಾರಿ ಪ್ರೆಸಿಡೆಂಟ್ನ ಮೇಲಿರುತ್ತೆ. ಸೊ ಇವರ ಟೆನ್ಯೂರ್ ಮತ್ತು ಸರ್ವ್ಸ್ ಅಂಡ್ ಕಂಡೀಷನ್ಸ್ ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಿಟರ್ಮೈನ್ ಮಾಡ್ತಾರೆ. ಮತ್ತು ಎಷ್ಟು ವರ್ಷಗಳ ಕಾಲ ಟೆನ್ಯೂರ್ ಇರುತ್ತೆ ಅಂತ ಹೇಳಿ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಇವರನ್ನು ರಿಮೂವ್ ಮಾಡುವಂಥ ಅಥಾರಿಟಿ ಪ್ರೆಸಿಡೆಂಟ್ಗೆ ಇರುತ್ತೆ. ಆ್ಯಂಡ್ ಯಾವ ಕಾರಣಗಳಿಗೆ ರಿಮೂವ್ ಮಾಡ್ಬೋದು ಅದು ಕೂಡ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಮುಂದುವರಿದು NCSCಯ ಫಂಕ್ಷನ್ಸ್ ನೋಡಬೇಕಂದ್ರೆ, ಯಾವುದೇ ಒಂದು ಸಾಂವಿಧಾನಿಕ ಬಾಡಿಗಳ ಫಂಕ್ಷನ್ಸ್ಗಳನ್ನು ಬೈಹಾಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಈಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅಂದರೆ ಅವ್ರ ಜವಾಬ್ದಾರಿಗಳೇನಿರ್ಬೋದು. ಸೊ ಮೊದಲನೇದಾಗಿ ಅವರು ಸಂವಿಧಾನದಲ್ಲಿ ಯಾವ ರೀತಿ SC ಅವರಿಗೆ ಪ್ರೊಟೆಕ್ಷನ್ಗೆ ಇರುವಂಥ ಪ್ರಾವಿಷನ್ಸ್ ಏನು ಅಂತ ನೋಡ್ತಾರೆ. ಅಷ್ಟೇ ಅಲ್ಲದೆ ಕಾನೂನಿನ ಮುಖಾಂತರ ಯಾವೆಲ್ಲ ಲೀಗಲ್ ಸೇಫ್ ಗಾರ್ಡ್ಸ್ ಇದೆ SC ST ಅವರ ರೈಟ್ಸ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ಚೆಕ್ ಮಾಡುತ್ತೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಲ್ ಸೇಫ್ ಗಾರ್ಡ್ಸ್ಗಳನ್ನು ಚೆಕ್ ಮಾಡುತ್ತೆ. ನಂತರ ಇವರಿಗೆ ಸಂಬಂಧಪಟ್ಟಂಥ SCಗೆ ಸಂಬಂಧಪಟ್ಟಂಥ ಸ್ಪೆಷಲ್ ಕಂಪ್ಲೇಂಟ್ಸ್ ಯಾವ್ದಾದ್ರು ಕಂಪ್ಲೇಂಟ್ಸ್ನ ಫೈಲ್ ಮಾಡಿದ್ರೆ ಆ ಕಂಪ್ಲೇಂಟ್ಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಇವ್ರಿಗೆ ಕಂಪ್ಲೇಂಟ್ಸ್ ಕೊಡಬೇಕಂತ ಅಷ್ಟೇ ಅಲ್ಲ, ಅವರು ಕೂಡ ಎಲ್ಲಾದರೂ SC STಗಳ ವೈಲೇಷನ್ ಆದಾಗ ಸೋಮೋಟೋ ಕೂಡ ಆ ಕೇಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಮತ್ತು ಮುಂದುವರೆದು SCಗಳ ಪ್ರಮೋಷನ್ ಅಥವಾ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋ ಪ್ಲಾನಿಂಗ್ನ ಕೂಡ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ. ಸೊ ಪ್ರತಿ ವರ್ಷ ಇವರು SC ಕಮ್ಯುನಿಟಿಯವರು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ, ಪೊಲಿಟಿಕಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ಟೇಟಸ್ ರಿಪೋರ್ಟನ್ನು ಇವರು ಪ್ರೆಸಿಡೆಂಟ್ಗಳಿಗೆ ಸಬ್ಮಿಟ್ ಮಾಡ್ತಾ ಬರ್ತಾರೆ. ಸೊ ಮತ್ತೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವರ ಬೆಳವಣಿಗೆಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಇವರು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮುಂದುವರಿದು NCSTಯ ಫಂಕ್ಷನ್ಸ್ ನೋಡಬೇಕು ಅಂತ ಹೇಳಿದ್ರೆ ಇವೆಲ್ಲ ಫಂಕ್ಷನ್ಸ್ಗಳು ಇವರಿಗೂ ಕಾಮನ್ ಆಗಿರುತ್ತೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಲ್ ಸೇಫ್ ಗಾರ್ಡ್ಸ್ ಏನು ಅಂತ ನೋಡೋದಾಗಿರ್ಬೋದು, ಕಂಪ್ಲೇಂಟ್ಗಳನ್ನು ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಪ್ಲಾನಿಂಗ್ ಮತ್ತು ಯಾವ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ ಅಭಿವೃದ್ಧಿ ಪಥವನ್ನು ಇವರಿಗೋಸ್ಕರ ಡಿಸೈಡ್ ಮಾಡಬೇಕು ಅನ್ನೋದನ್ನು ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಈ ಮೇಲಿನ 4 ಪಾಯಿಂಟ್ಗಳನ್ನು ಸೇರಿ ಬೇರೆ ಜವಾಬ್ದಾರಿಗಳು ಯಾವುದು NCST ಮೇಲಿರುವಂಥದ್ದು ಅಂತ ನೋಡೋಣ. ಸೊ ನಿಮಗೆ ಗೊತ್ತಿರ್ಬೋದು, ಶೆಡ್ಯೂಲ್ಡ್ ಟ್ರೈಬ್ಸ್ಗಳು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಕಾಡಿಗೆ ಹೋಗಿ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದಕ್ಕೆ ಯಾವ ರೀತಿ ಒಳ್ಳೆಯ ಪ್ರೈಸನ್ನು ಕೊಡಿಸುವಂಥ ಜವಾಬ್ದಾರಿ ಆಗಿರ್ಬೋದು. ನಂತರ ಇವರೆಲ್ಲ ಫಾರೆಸ್ಟ್ನಲ್ಲಿ ಮಿನರಲ್ ಏರಿಯಾಗಳಲ್ಲಿ ಇರ್ತಾರೆ. ಆ ಮಿನರಲ್ ಏರಿಯಾದಿಂದ ಬರುವಂಥ ಏನು ರೈಟ್ಸ್ ಇರುತ್ತೆ ಅಥವಾ ಏನು ಲೈವ್ಲಿಹುಡ್ ಬಂದಿರುತ್ತೆ ಅದನ್ನು ಯಾವ ರೀತಿ ಇವರ ಬೆಳವಣಿಗೆಗೆ ಉಪಯೋಗಿಸ್ಕೋಬೇಕು ಅನ್ನೋದು, ಮತ್ತು ಅವರಿಗೆ ಆದಾಯ ಬರುವಂಥ ರೀತಿಯಲ್ಲಿ ಯಾವ ರೀತಿ ಲೈವ್ಲಿಹುಡ್ ಆ್ಯಕ್ಟಿವಿಟಿಗಳನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋದಾಗಿರ್ಬೋದು. ಮತ್ತು ಟ್ರೈಬಲ್ ಜನಾಂಗಗಳನ್ನು ರೀಪ್ಲೇಸ್ ಮಾಡಿದಾಗ, ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ಸ್ಗಳನ್ನು ಮಾಡೋದಕ್ಕೋಸ್ಕರ ಇವ್ರನ್ನ ಬೇರೆ ಜಾಗಕ್ಕೆ ಸ್ಥಳಾಂತರಗೊಳಿಸಿದಾಗ ಯಾವ ರೀತಿ ರಿಹೆಬಿಲಿಟೇಷನ್ ಪಾಲಿಸಿಗಳನ್ನು ಇವರಿಗೋಸ್ಕರ ಲಾಂಚ್ ಮಾಡಬೇಕು. ಮತ್ತು ಅವರ ಲ್ಯಾಂಡನ್ನು ಕಸಿದುಕೊಳ್ಳುವಂಥ ಕೆಲಸ ನಡೆಯುತ್ತೆ, ಅಂದರೆ ಲ್ಯಾಂಡ್ ಎಲಿನಿಯೇಷನ್ ಅಂತ ಕರಿತೀವಿ. ಸೊ ಈ ರೀತಿ ಲ್ಯಾಂಡ್ ಎಲಿನಿಯೇಷನ್ ಆಗೋದನ್ನು ಪ್ರಿವೆಂಟ್ ಮಾಡೋದಾಗಿರ್ಬೋದು. ಮತ್ತು ಇವರು ಜೂಮ್ ಕಲ್ಟಿವೇಷನ್ ಅಥವಾ ಶಿಫ್ಟಿಂಗ್ ಕಲ್ಟಿವೇಷನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆ ಜೂಮ್ ಕಲ್ಟಿವೇಷನನ್ನು ಸ್ಟಾಪ್ ಮಾಡಿಸಿ ಒಳ್ಳೆ ರೀತಿಯ ಯಾವ ರೀತಿ ಕ್ರಾಪಿಂಗ್ ಪ್ಯಾಟರ್ನ್ ಅಥವಾ ಕ್ರಾಪಿಂಗ್ ಮಾಡಬೇಕು ಅನ್ನೋದನ್ನು ಇವರಿಗೆ ಹೇಳಿಕೊಟ್ಟು, ಸೊ ಮುಂದುವರೆದು ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾ ಆ್ಯಕ್ಟನ್ನು ಯಾವ ರೀತಿ ಈ ಒಂದು ಟ್ರೈಬಲ್ ಜನಾಂಗದಲ್ಲಿ ಅಥವಾ ಟ್ರೈಬಲ್ ಜನಾಂಗದ ಪ್ರದೇಶಗಳಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಫಂಕ್ಷನ್ ಮಾಡುತ್ತೆ.
ಮುಂಚೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಏನಿತ್ತು ಅವರೇ OBC ಅವರ ಡೆವಲಪ್ಮೆಂಟ್ನ ಕೂಡ ನೋಡ್ಕೋತಿತ್ತು. ನಂತರದಲ್ಲಿ ಸಂವಿಧಾನದ 102ನೇ ಸಂವಿಧಾನ ತಿದ್ದುಪಡಿ ಮಾಡುವಂಥ ಮುಖಾಂತರ ಆರ್ಟಿಕಲ್ 338B ಇನ್ಸರ್ಟ್ ಮಾಡಿ ನ್ಯಾಷನಲ್ ಕಮಿಷನ್ ಫಾರ್ OBCಗೆ ಒಂದು ಸಾಂವಿಧಾನಿಕ ಸ್ಟೇಟಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 338 ಅಂತ ಹೇಳಿದ್ರೆ ನ್ಯಾಷನಲ್ ಕಮಿಷನ್ ಫಾರ್ SC, 338A ಬಂದರೆ ನ್ಯಾಷನಲ್ ಕಮಿಷನ್ ಫಾರ್ ST, ಮತ್ತು 338B ಬಂದಾಗ ನ್ಯಾಷನಲ್ ಕಮಿಷನ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಮುಂದುವರೆದು ಇವರು ಚೇರ್ಮನ್ ಇರ್ತಾರೆ, ವೈಸ್ ಚೇರ್ಮನ್ ಮತ್ತು 3 ಜನ ಸದಸ್ಯರು ಇರ್ತಾರೆ. ಇವ್ರನ್ನು ಕೂಡ ಅಪಾಯಿಂಟ್ ಮಾಡುವಂಥ ಜವಾಬ್ದಾರಿ ಪ್ರೆಸಿಡೆಂಟ್ಗೆ ಇರುತ್ತೆ. ಯಾವುದೇ ರೀತಿಯಾದ ಕ್ವಾಲಿಫಿಕೇಷನ್ನ ಸಂವಿಧಾನ ಪ್ರಿಸ್ಕ್ರೈಬ್ ಮಾಡಿಲ್ಲ. ಮತ್ತು ಎಲ್ಲ ಸರ್ವಿಸ್ ಕಂಡೀಷನ್ಸ್ನ ಡಿಟರ್ಮಿನ್ ಮಾಡುವಂಥ ಜವಾಬ್ದಾರಿ ಪ್ರೆಸಿಡೆಂಟಿಗೆ ಇರುತ್ತೆ. ಆ್ಯಂಡ್ ಇವರನ್ನು ರಿಮೂವ್ ಮಾಡೋದಕ್ಕೆ ಯಾವಾಗೊಂದು ಕಾರಣಗಳಿಂದ ರಿಮೂವ್ ಮಾಡಬಹುದು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ OBCಯ ಜವಾಬ್ದಾರಿ ಏನು, ಅವರು ಕೂಡ ಯಾವ ರೀತಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿಯವರ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ರೀತಿಯಲ್ಲಿ ಪ್ಲಾನ್ ಮಾಡ್ತಾರೆ. ಸೊ ಇವರ ಪ್ರಮುಖ ಫಂಕ್ಷನ್ ಏನು ಅಂತ ಹೇಳಿದ್ರೆ OBC ಲಿಸ್ಟ್ನ ಪ್ರಿಪೇರ್ ಮಾಡುವಂಥದ್ದು. ಅಂದರೆ ಯಾವೊಂದು ಕಮ್ಯುನಿಟಿಗೆ ಎಷ್ಟು % ರಿಸರ್ವೇಷನ್ ಕೊಡಬೇಕು, ಕ್ರೀಮಿ ಲೇಯರ್ನ ಡಿಫೈನ್ ಮಾಡುವಂಥದ್ದು. ಅಂದರೆ ಈ ಕಮ್ಯುನಿಟಿಗೆ ರಿಸರ್ವೇಷನ್ ಕೊಡಬೇಕಾ ಬೇಡವಾ, ಅಥವಾ ಈ ಕಮ್ಯುನಿಟಿಗೆ ಇರುವಂಥ ಆದಾಯದ ಮೇಲೆ ಸೊ ಇದರ ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡ್ಬೋದಾ, ಈ ರೀತಿ OBC ಇನ್ಕ್ಲೂಷನ್ಸ್ ಮತ್ತು ಎಕ್ಸ್ಕ್ಲೂಷನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸಿಷನ್ ಕೊಡುತ್ತೆ. ಮುಂದುವರೆದು GST ಕೌನ್ಸಿಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ 101 ಸಂವಿಧಾನ ತಿದ್ದುಪಡಿ ಮಾಡುವಂಥ ಮುಖಾಂತರ GST ಕೌನ್ಸಿಲ್ನ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಮಾಡಿದ್ದಾರೆ. ಮತ್ತು ಇದು ಆರ್ಟಿಕಲ್ 279A ಅನ್ವಯದಲ್ಲಿ ಬರುತ್ತೆ. ಸೊ ಈ GST ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ವಹಿಸ್ತಾರೆ. ಅಷ್ಟೇ ಅಲ್ಲದೆ ಅದರ ಸದಸ್ಯರಾಗಿ ಯೂನಿಯನ್ ಮಿನಿಸ್ಟರ್ ಆಫ್ ರೆವಿನ್ಯೂ ಮತ್ತು ಫಿನಾನ್ಸ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಇರ್ತಾರೆ. ಇದು ಭಾರತದ ಪ್ರಪ್ರಥಮ ಫೆಡರಲ್ ಬಾಡಿ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲ್ಲರ ಸದಸ್ಯತ್ವ ಇದರಲ್ಲಿರುತ್ತೆ. ಸೊ ಇವ್ರನ್ನ ಅಪಾಯಿಂಟ್ ಮಾಡುವಂಥ ಜವಾಬ್ದಾರಿ ಪ್ರೆಸಿಡೆಂಟಿಗೆ ಇರುತ್ತೆ. ಮತ್ತು ಕ್ವಾಲಿಫಿಕೇಷನ್ಸ್ ಪ್ರಿಸ್ಕ್ರೈಬ್ ಆಗಿಲ್ಲ. ಟೆನ್ಯೂರ್ ಮತ್ತು ಸರ್ವಿಸ್ ಕಂಡೀಷನ್ಸ್ ಮತ್ತು ರಿಮೂವಲ್ ಪ್ರೊಸೀಜರ್ ಕೂಡ ಇಲ್ಲಿ ಪ್ರಿಸ್ಕ್ರೈಬ್ ಆಗಿಲ್ಲ. ಸೊ GST ಕೌನ್ಸಿಲ್ನ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೋಬೇಕಾಗಿದೆ ಅಂತ ಹೇಳಿದ್ರೆ, ಸೊ GST ಕೌನ್ಸಿಲಲ್ಲಿ ಯಾವುದೇ ಒಂದು ಡಿಸಿಷನ್ ಆದರೂ 3/4 ಆಫ್ ದ ಡಿಸಿಷನ್ಗೆ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಅಂದರೆ ಇಷ್ಟು ಮೆಜಾರಿಟಿ ಸಿಕ್ಕಿದಾಗ ಅಷ್ಟೇ ಆ ಡಿಸಿಷನ್ ಫೈನಲ್ ಆಗುತ್ತೆ. ಮತ್ತು ವೋಟಿಂಗ್ ಪ್ಯಾಟರ್ನಲ್ಲಿ ಸ್ಟೇಟ್ ಗವರ್ಮೆಂಟಿಗೆ ಹೆಚ್ಚಿನ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ. ಅಂದರೆ 2/3 ಆಫ್ ದ ವೋಟ್ ಡಿಸಿಷನ್ ಸ್ಟೇಟ್ ಗವರ್ಮೆಂಟಿಗೆ ಇದ್ದಾಗ ಸೆಂಟ್ರಲ್ ಗವರ್ಮೆಂಟಿಗೆ 1/3 ಆಫ್ ದ ವೋಟಿಂಗ್ ರೈಟ್ಸ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ GST ಕೌನ್ಸಿಲ್ ಮೇಜರ್ ಡಿಸಿಷನ್ಸ್ ಎಲ್ಲ ನಾವು ಎಕನಾಮಿ PT 365 ಅಲ್ಲಿ ನೋಡೋಣ. ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಅನುಕೂಲವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.